ಉಳ್ಳವರು ಶಿವಾಲಯವ ಮಾಡುವರಯ್ಯ, ಉಳ್ಳವರು ಶಿವಾಲಯವ ಮಾಡುವರಯ್ಯ. ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಭ ದೇಹವೇ ದೇಗುಲ, ಎನ್ನ ಕಾಲೇ ಕಂಭ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವಾ ಕೇಳಯ್ಯ. ಹೊಸಬರು ರಂಗ ತಂಡದ ಪರವಾಗಿ ಹಾರ್ದಿಕ ಸ್ವಾಗತ. ಹೊಸಬರು ರಂಗ ತಂಡದ 16ನೇ ವಾರ್ಷಿಕೋತ್ಸವದ ಅಂಗವಾಗಿ 2 ಪ್ರದರ್ಶನಗಳಿವೆ. ಇವತ್ತು ಮೊದಲನೆಯದಾಗಿ ಪತಿತೋದ್ಧಾರಕ ಬಸವೇಶ್ವರ, ನಾಳೆ TP ಕೈಲಾಸಂ ಅವರ ಹೋಮ್ ರೂಲ್. ಈಗ ನಾಟಕ ಪತಿತೋದ್ಧಾರಕ. ನನ್ನದು ಅಂತಹ ಕೋಮಲ ದೇಹವಾಗಿದ್ದರೆ 100 ಮಣಿ ತೈಲಪನನ್ನು ಸದೆಬಡಿದು ಈ ವೀರ ಕಳಚುರಿ ವಂಶಸ್ಥನನ್ನು ಶಾಶ್ವತ ಸಿಂಹಾಸನಾಧೀಶ್ವರನನ್ನಾಗಿ ಮಾಡಲು ಸಾಧ್ಯವಾಗುತ್ತಿದೆ. ಸೇವಕನನ್ನು ಕ್ಷಮಿಸಲಿ. ಪ್ರಭುಗಳು ಶಾಶ್ವತವಾಗಿ ಸಿಂಹಾಸನಾರೂಢರಾಗಿರುವುದು ಮಹಾಮಂತ್ರಿಗಳಾದ ಬಸವರಾಜರ ಮನಸ್ಸಿಗೆ ಒಪ್ಪದೆಂದು ಕಾಣುತ್ತದೆ. ಮಂಚಣ್ಣನವರೇ, ಬಸವರಾಜರಂತಹ ಸ್ವಾಮಿನಿಷ್ಠರ ಮೇಲೆ ದೋಷಾರೋಪಣೆಯನ್ನು ಮಾಡುವವರು ಸಮಸ್ತ ಪುರಾವೆಗಳನ್ನು ಅಣಿಮಾಡಿಕೊಂಡಿರಲಿದ್ದರೆ ಅಂತಹವರಿಗೆ ಭಯಂಕರ ಶಿಕ್ಷೆ ಕಾದಿರುತ್ತದೆ ಎಂದು ಹಿಂದೆಯೇ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಅವರ ಸ್ವಾಮಿನಿಷ್ಠೆಯಾಗಲಿ, ಚಾಣಾಕ್ಷತನವಾಗಲಿ, ಮಹತ್ವಗಳಾಗಲಿ ಲೋಕವಿದಿತವಲ್ಲವೇ? ಆಕಾಶದಿಂದ ವರ್ಷಿಸಿದ ತಾಮ್ರಪತ್ರದ ಲಿಪಿಯನ್ನು ಓದಿ ಅದು ಐಶ್ವರ್ಯವನ್ನು ನಮಗೆ ಒಪ್ಪಿಸಿದ್ದು ನಮ್ಮ ಯಶಸ್ಸಿನಲ್ಲಿ, ರಾಜ್ಯದ ಕ್ಷೇಮದಲ್ಲಿ ಅವರಿಗಿರುವ ಸದಾಶಯ ಕಾತುರತೆಗಳನ್ನು ತೋರುವುದಿಲ್ಲವೇ? ಆದರೆ ಅದೇ ಬಸವರಾಜರು ಬೃಹತ್ತರವಾದ ಶಿವಶರಣರ ಸೈನ್ಯವನ್ನು ಸಂಘಟಿಸಲು ನಡೆಸುತ್ತಿರುವ ಪಿತೂರಿಯ ಕುರುಹನ್ನು ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ತೋರಿಸಲು ಸದಾ ಸಿದ್ಧನಿದ್ದೇನೆ ಪ್ರಭು. ಆ ಶರಣರ ಸಂಘಟನೆ ದೇಶದಲ್ಲಿ ಉಕ್ಕುತ್ತಿರುವ ದೈವ ಭಕ್ತಿಯ ತರಂಗವೇ ಹೊರತು
ಸೈನ್ಯವೆಂದು ಹೇಳುವುದರಲ್ಲಿ ಅರ್ಥವಾದರೂ ಏನು? ಬಿಜ್ಜಳ ಮಹಾರಾಜರ ಗದ್ದಿಗೆಯಿಂದ ಕೆಳಗಿಳಿಸಿ ಶೈವ ರಾಜ್ಯವನ್ನು ಸ್ಥಾಪಿಸಿ ಇತರೆ ಜಾತಿಗಳನ್ನು ನಿರ್ಮೂಲ ಮಾಡುವುದೇ ಅದರ ಗೂಢಾರ್ಥ ಪ್ರಭು. ಆಶ್ಚರ್ಯ, ಮಹದಾಶ್ಚರ್ಯ. ಆ ಸೌಮ್ಯ ಮುಖಮಂಡಲದ ಹಿಂದೆ ಇಂತಹ ಭಯಂಕರ ಪಿತೂರಿಯನ್ನೆಸಗುವ ಇನ್ನೊಂದು ಮುಖವಿದೆ ಎಂದು ನಾನು ನಂಬಲಾರೆ. ಇರಲಿ, ನಿಮ್ಮ ಆಪಾದನೆಯನ್ನು ಪ್ರಮಾಣೀಕರಿಸಿ ತೋರಿಸುವಿರಾ? ಖಂಡಿತವಾಗಿಯೂ ಪ್ರಭು. ಪ್ರಭು, ಈ ನಡುರಾತ್ರಿಯಲ್ಲಿ ಜನರೆಲ್ಲರೂ ನಿದ್ರಾನಂದವನ್ನು ಅನುಭವಿಸುತ್ತಿದ್ದಾರೆ. ಆದರೆ ಬಸವರಾಜರ ಹರ್ಮ್ಯದಲ್ಲಿ ಗುಪ್ತ ಮಂತ್ರಾಲೋಚನೆ ನಡೆಯುತ್ತಿದೆ. ಮಡಿವಾಳ ಮಾತುಳ್ಯ, ಸಿದ್ದರಾಮರು, ಅಲ್ಲಮ ಪ್ರಭುಗಳು ಮುಂತಾದ ಅನೇಕ ವೀರಶೈವ ಮುಖಂಡರು 100 ಮೈಲಿಗಳಿಂದ ಇಲ್ಲಿಗೆ ಬಂದು ಸೇರಿದ್ದಾರೆ ಪ್ರಭು. ಜನ ಸೇರಿದಾಗಲೆಲ್ಲ ದುಷ್ಟ ಧ್ಯೇಯದಿಂದಲೇ ವಂಚನೆಗೆ ಸೇರಿರುವುದೆಂದು ಹೇಳಬಹುದೇ? ಪ್ರಭುಗಳು ನಂಬುವುದಿಲ್ಲ. ಇರಲಿ, ತಾವು ಒಪ್ಪುವುದಾದರೆ ನಾವು ಬಸವರಾಜರ ಮನೆಯ ಮುಂದೆ ನಿಂತು ಗುಟ್ಟಾಗಿ ಆಲಿಸೋಣ. ರಾಜದ್ರೋಹದ ಮಾತುಗಳು ಕಿವಿಗೆ ಬಿದ್ದರೆ ನಮ್ಮ ಕೈಯಿಂದಲೇ ಹಾಲೆರೆದು ಪೋಷಿಸಿದ ಬಸವರಾಜನೆಂಬ ಸರ್ಪಕ್ಕೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇವೆ. ಅಷ್ಟು ಭರವಸೆ ಸಿಕ್ಕಿದರೆ ಸಾಕು. ಸೇವಕನು ಕೃತಾರ್ಥನಾದಂತೆಯೇ. ಜಗದೇವ, ಮಲ್ಲಿಬೊಮ್ಮ, ನೀವು ಇಲ್ಲೇ ಇರಿ. ಬಸವಣ್ಣನವರನ್ನು ಸರ್ಪವೆಂದು ಕರೆದ ಇವನ ನಾಲಿಗೆಯನ್ನ 100 ಓಡು ಮಾಡಲು ನನ್ನ ಕೈ ತೆರೆಯುತ್ತಿದೆ. ಶಾಸ್ತಿ ಬಸವರಾಜರಿಗೆ ಶಾಸ್ತಿ, ಇವನಿಗೆ ತಕ್ಕ ಶಾಸ್ತಿ ಮಾಡದಿದ್ದರೆ ನನ್ನ ಹೆಸರು ಮಲ್ಲಿಬೊಮ್ಮನಲ್ಲ. ಅದ್ಯಾವ ಪಾಪ ಮಾಡಿದ್ದೇವೋ ಈ ಶಿವದ್ರೋಹಿಯ ಕಾವಲಾಡಾಗಲು ಎಲ್ಲವೂ ನಮ್ಮ ದುರಾದೃಷ್ಟ. ದುರ್ದೈವವಲ್ಲ ಜಗದೇವ, ಸುದೈವ. ಯಾರೊಬ್ಬ ರಾಜರನ್ನ ವಧಿಸಲು ಅವರ ಕೈಗಾವಲಿಗರಿಗೆ ಇರುವ ಅನುಕೂಲ ಅವಕಾಶ ಇತರರಿಗೆ ದೊರೆತಿದ್ದರೆ ಕೂಡಲೇ ಈ ವಿಷಯವನ್ನು ಮಡಿವಾಳ ನಾಚಯ್ಯನವರಿಗೆ ತಿಳಿಸಿ ನಮ್ಮ ಮುಂದಿನ ಕ್ರಮವನ್ನು ನಿರ್ಧರಿಸಬೇಕು. ಯಾರು? ನಾವು ಯಾರು? ಸುವರ್ಣ ಋಷಭಧ್ವಜಂ ನಿರ್ಘೋಷಣಂ ಕಳಚೂರಿ ಕುಲಕಮಲ ಮಾತಾಂಡಂ ಕದನ ಪ್ರಚಂಡಂ ಮಾನಕನಕಾಜಗಂ ಸುಭಟರಾದಿತ್ಯಂ ನಿಶ್ಶಂಕ ಮಲ್ಲ ನಾನಾಂಕಿತ ಶಶಿತನಂತಂ ಶ್ರೀಮದ್ಭುಜ ಬಲ ಚಕ್ರವರ್ತಿ ತ್ರಿಭುವನ ಮಲ್ಲ ವಿಜ್ಜಳ ದೇವಂ ಪರ ಪರ ಗೋಪರ. ಸೇವಕದ ಪ್ರಣಾಮ. ಮಂಚಣ್ಣನವರು, ಮಂತ್ರಿಗಳೇ, ಮಹಾರಾಜರನ್ನು ಇಂತಹ ಅವೇಳೆಯಲ್ಲಿ ಇಲ್ಲಿಗೆ ಕರೆತಂದು ಮರೆಯಲ್ಲಿ ನಿಂತು ಕೇಳುವ ಪರಿಸ್ಥಿತಿಯನ್ನುಂಟು ಮಾಡಿದಿರಾ? ಅರ್ಥವೇನೆಂದು ಕೇಳಿದರೆ ರಾಜದ್ರೋಹವಾಗಲಾರದಷ್ಟೇ. ಅಂದರೆ ನೀವು ಮಾಡುತ್ತಿರುವ ಕಾರ್ಯವು ರಾಜದ್ರೋಹವಿರಬಹುದೆಂದು ನಿಮಗೆ ಅನುಮಾನವೇ? ನಿಮಗೆ ಅರಿವಿರಲಿ ಮಹಾಮಂತ್ರಿಗಳೇ. ಅಚಲ ಸ್ವಾಮಿ ಭಕ್ತಿಯುಳ್ಳ ನನ್ನಂತಹವರು ಈ ದೇಶದಲ್ಲಿ ಇನ್ನೂ ಬದುಕಿದ್ದಾರೆ. ಅನ್ಯರು ಕಳಚುರಿ ಸಿಂಹಾಸನವನ್ನೇರಲು ಎಂದಿಗೂ ಎಡೆ ಮಾಡಿಕೊಡುವುದಿಲ್ಲ. ಪ್ರಭುಗಳ ಅನುಮಾನವಾದ ಮಂತ್ರಿಗಳ ಕೋಪಕ್ಕೆ ಕಾರಣವಾಗಲಿ ನನಗೆ ಅರ್ಥವಾಗುತ್ತಿದೆ. ಈ ಮಧ್ಯರಾತ್ರಿಯಲ್ಲಿ ಮಂತ್ರಾಲೋಚನೆಯ ಅರ್ಥವೇನು? ಬಹಳ ಸುಲಭವಾಗಿ ಹೇಳಬಹುದು. ಅಲ್ಲಿ ಸೇರಿರುವವರೆಲ್ಲರೂ ದೈವಭಕ್ತರು. ವೀರಶೈವ ತತ್ವಕ್ಕೂ ನಿತ್ಯ ಜೀವನಕ್ಕೂ ಆಗಾಗ ಸಂಭವಿಸಬಹುದಾದ ಸಣ್ಣ ಪುಟ್ಟ ಘರ್ಷಣೆಗಳನ್ನು ಚರ್ಚೆಯ ಮೂಲಕ ಬಗೆಹರಿಸಿಕೊಂಡು ತತ್ವ ಪರಿಪಾಲನೆ ನಿರಂತರವಾಗಿ ನಡೆಯಲು ಮತಕ್ಕೂ ಆಚರಣೆಗೂ ಸಾಮರಸ್ಯವನ್ನುಂಟು ಮಾಡಲು ಅನುಭವ ಮಂಟಪವನ್ನು ಸ್ಥಾಪಿಸಲು ತೊಡಗಿದ್ದೇವೆ. ಈ ಕಾರ್ಯಕ್ಕಾಗಿ ಶಿವಸ್ವರೂಪಿಗಳಾದ ಅಲ್ಲಮ ಪ್ರಭುಗಳು ಆಗಮಿಸಿದ್ದಾರೆ. ಕೆರೆಯನ್ನು ಕಟ್ಟಿಸಿ ಗಂಗೆಯನ್ನು ಆಹ್ವಾನಿಸಿದ ಜನಸೇವೆಯ ದುರಂಧರರಾದ ಸಿದ್ದರಾಮರು ಸೊನ್ನಲಾಪುರದಿಂದ ಚಿತ್ತರಿಸಿದ್ದಾರೆ. ಹಾಗೆಯೇ ಅರ್ಥವಾಯಿತು. ನಿಮಗರ್ಥವಾಯಿತೆ ಮಂಚಣ್ಣನವರೇ? ಅರ್ಥವಾಯಿತು ಪ್ರಭು.
ಚೆನ್ನಾಗಿ ಅರ್ಥವಾಯಿತು. ಬಸವರಾಜರು ಇಂದ್ರಜಾಲಿಕ, ಜೊತೆಗೆ ಒಳ್ಳೆಯ ವಶೀಕರಣ ಪಂಡಿತ. ಇವರ ಸಂಮೋಹನಾಸ್ತ್ರವನ್ನು ಉಪಶಮನಗೊಳಿಸುವಂತಹ ಪ್ರತಿ ಅಸ್ತ್ರ ನನ್ನದಿಲ್ಲ ಪ್ರಭು. ವಶೀಕರಣ? ನಾನು ವಶೀಕರಣ ಪರಿಣಿತನೇ? ವಶ್ಯವ ಬಲ್ಲವೆಂದೆಂದಿರಲಿಲ್ಲ, ಬುದ್ಧಿಯನ್ನರಿಯದ ಮನುಷ್ಯರು ಕೇಳಲಿಲ್ಲ. ವಶ್ಯವಾವುದೆಂದರಿಯದೆ ಮರಳು ಬೊಂಬಿರದೆ ಗಾವಿನ ಮನುಷ್ಯರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಮಂತ್ರ ಸರ್ವಜನ ವಶ್ಯ. ಬುದ್ಧಿಯನ್ನರಿಯದ ಮನುಷ್ಯನಾದೆನು, ಗಾವಿನ ಮನುಷ್ಯನಾದೆನು. ಇನ್ನು ಕೊಂಚ ಹೊತ್ತು ಇಲ್ಲಿಯೇ ಇದ್ದರೆ ಇನ್ನೇನಾಗುವೆನು? ನಡುರಾತ್ರಿಯಲ್ಲಿ ದೂಷಣೆಗೆ ಒಳಗಾಗುವುದು ನನ್ನ ಆರೋಗ್ಯಕ್ಕೆ ಹಿತಕರವಲ್ಲವಾದ್ದರಿಂದ ಪ್ರಭುಗಳು ಅಪ್ಪಣೆ ಕೊಟ್ಟರೆ ನಾನಿನ್ನು ಹೊರಡುತ್ತೇನೆ. ಮಂಚಯ್ಯನವರೇ, ನೀವಿನ್ನು ತೆರಳಬಹುದು. ಏನವೋ ಮಂಚಣ್ಣನವರಿಗೆ ಅವರ ಮನೆಯ ದಾರಿಯನ್ನು ತೋರಿಸು. ನಾವು ಮಹಾಮಂತ್ರಿಗಳ ಜೊತೆ ಬರುತ್ತೇವೆ. ಮಂಚಣ್ಣ, ಮಂಚಣ್ಣ, ಮಧುವರಸಯ್ಯ, ಇದೇಕೆ ಹುಚ್ಚನಂತೆ ನಗುತ್ತಿರುವೆ? ಅಲ್ಲ, ನಾನೋ ಇಲ್ಲ ನೀನೋ ಹುಚ್ಚ. ಸಣ್ಣ ಮರವನ್ನ ಬೃಹತ್ ವೃಕ್ಷವಾಗಿ ಬೆಳೆಯೋದಕ್ಕೆ ಬಿಟ್ಟುಬಿಟ್ಟೆ. ಆ ವೃಕ್ಷ ಬೆಳೆದ ಮೇಲೆ ಅದರ ಕೊಂಬಿಗಳನ್ನ ಕತ್ತರಿಸೋದಕ್ಕೆ ಸಾಧ್ಯವಾಗದೆ ಒದ್ದಾಡ್ತಾ ಇದೀಯ. ಸಾಧ್ಯವೇನಯ್ಯ ಅದು? ನಿನ್ನ ಮಾತು ನಿಜ. ಆದರೆ ಬಸವಣ್ಣನ ಬೆನ್ನು ಕರಣಿಕತನದಲ್ಲಿ ಬಗ್ಗಿರುವಾಗ ಮೈ ಮರೆತು ಅವನಲ್ಲಿಂದ ಬಂಡಾರಿಯ, ಅಲ್ಲಿಂದ ಒಂದೇ ನೆಗತಕ್ಕೆ ಮುಖ್ಯಮಂತ್ರಿಯೂ ಆದ. ಅದು ನಿನ್ನ ಕೃಪೆಯಿಂದ. ಹೌದು, ಆದರೆ ಆಗ ಬಸವಣ್ಣನ ಸೋದರ ಮಾವ ವನದೇವ ಮುಖ್ಯಮಂತ್ರಿಗಳಾಗಿದ್ದರಲ್ಲ. ಆದರೆ ನೀನು ಆಗ ಮುಖ್ಯ ತಂತ್ರಿಯಾಗಿದ್ದರು. ಹೌದು, ಆದರೆ ಹೌದು, ಆದರೆ ಹೌದು, ಆದರೆ ಇದರಲ್ಲೇ ಜೀವಮಾನವನ್ನೆಲ್ಲ ಕಳೆಯುತ್ತಿರುವೆಯಲ್ಲ. ಈಗಲಾದರೂ ಏನಾದರೂ ಮಾಡಲಾರಿಯ ಮಿತ್ರ ಈ ಬಸವಣ್ಣನೆಂಬ ಬೃಹತ್ ಮರವನ್ನು ಕಡಿಯಲು? ಮಧುವರಸಯ್ಯ, ಈಗಾಗಲೇ ಆ ವಿಷಯವಾಗಿ ಎಷ್ಟೋ ಸಲ ಪ್ರಯತ್ನಿಸಿ ಅಪಾರವಾಗಿ ಅಪಯಶಸ್ಸನ್ನು ಗಳಿಸಿದೀಯ. ಹೌದು, ಆ ಬಸವಣ್ಣನ ಶಿರದ ಮೇಲೆ ಅದೃಷ್ಟ ದೇವತೆ ಮೆರೆಯುತ್ತಿದ್ದಾಳೆ. ಆದರೆ ನಿನ್ನ ತಲೆಯ ಮೇಲೆ ದುರಾದೃಷ್ಟದ ಗೂಬೆ ಕುಳಿತುಕೊಂಡು ಗೂ ಗೂ ಗುಟ್ಟುತ್ತಾ ಇದೆ. ಮಂತ್ರಿಗಳೇ, ಕೋಪಿಸ್ಕೊಂಬೇಡಿ. ಕೋಪವೇಕೆ? ಅದು ಕಠೋರ ಸತ್ಯ. ಬಸವಣ್ಣ ತಪ್ಪು ಮಾಡಿದಾಗಲೆಲ್ಲ ನಾನು ಅದನ್ನು ಕಂಡುಹಿಡಿಯಬೇಕೆನ್ನುವಷ್ಟರಲ್ಲಿ ಪವಾಡವೋ ಎಂಬಂತೆ ವಿಚಿತ್ರ ಘಟನೆಗಳು ಜರುಗಿ ನನಗೆ ಅಪಮಾನವಾಗುವ ಪರಿಸ್ಥಿತಿ ಬಂದೊದಗಿ ಬಸವಣ್ಣನ ವಿಜಯಮಾಲೆಗೆ ಮತ್ತೊಂದು ಕುಸುಮ ಸೇರುತ್ತಿದೆ. ಅದಕ್ಕೆ ಅವನ ವಿಷಯವಾಗಿ ನಾನು ಕಣ್ಣು ಮುಚ್ಚಿಕೊಂಡಿರುವುದೇ ಲೇಸು ಎಂದು ಭಾವಿಸಿದೆ. ಮುಗಿದೋಯ್ತು. ಈ ನಿರಾಶೆ ತೇಜೋವಂತನಾದ ನಿನಗೇ ಕವಿತಿದೆ ಎಂದ ಮೇಲೆ ಸನಾತನ ಧರ್ಮ ಮರಣಶೈಲಿಯಲ್ಲಿದೆ ಅಂತಾಯ್ತು. ಇನ್ನದರ ಅಂತಿಮ ಯಾತ್ರೆಗೆ ಕೊಂಬೋ ಕಹಳೆಗಳನ್ನು ತರಿಸೋದಷ್ಟೇ ಬಾಕಿ. ಮಹಾಸ್ವಾಮಿಗಳಿಗೆ ಜಯವಾಗಲಿ. ಮಹಾಮಂತ್ರಿಗಳಾದ ಬಸವಣ್ಣನವರು ತಮ್ಮನ್ನು ಕಾಣಲು ಆಗಮಿಸುತ್ತಿದ್ದಾರೆ. ನಮಸ್ಕಾರ. ನಮಸ್ಕಾರ. ಮಹಾಮಂತ್ರಿಗಳು ನನ್ನಂತಹ ಬಡವನ ಮನೆಯವರೆಗೂ ದಯಮಾಡಿಸಿರುವುದು ನಮ್ಮ ಭಾಗ್ಯ. ಭಗವಂತನ ದೃಷ್ಟಿಯಲ್ಲಿ ಬಡವರ್ಯಾರು ಶ್ರೀಮಂತರೇ, ಮಂತ್ರಿಗಳ್ಯಾರು ಮಹಾಮಂತ್ರಿಗಳ್ಯಾರು. ನಿಮ್ಮ ದೇಹದಲ್ಲಿ ಸ್ವಸ್ಥವಿಲ್ಲವೆಂದು ತಿಳಿದು ಕ್ಷೇಮ ಸಮಾಚಾರ ತಿಳಿಯಲು ಬಂದೆ. ಶ್ರೀಮಂತರನ್ನು ಕಂಡು ಸಂತೋಷವಾಗಿದೆ. ಆದರೂ ಅಧಿಕಾರದಲ್ಲಿರುವ ಮಹಾಮಂತ್ರಿಗಳು ಸೇವಕನ ಮನೆಗೆ ಸ್ವತಃ ಅಧಿಕಾರವೆಂಬುದು ಮಾಯ. ಅದರ ಜಾಲಕ್ಕೆ ಸಿಲುಕಿ ಮನುಷ್ಯತ್ವವನ್ನು ಮರೆಯಬಹುದೇ? ಶ್ರೀಮಂತರು
ಹಣವನ್ನು ಕಸ ಎಂದು ಕರೆಯುವುದನ್ನ, ಮಂತ್ರಿಗಳು ಅಧಿಕಾರವನ್ನು ಪೊಳ್ಳು ಎಂದು ಜರಿಯುವುದನ್ನ ಅನುಕೂಲ ಸಿದ್ಧಾಂತ ಅಂತ ಕರೀಬಹುದಲ್ವೇ? ಬೇರೆಯವರ ವಿಷಯದಲ್ಲಿ ಹಾಗಿರಬಹುದು. ನನ್ನ ಮಟ್ಟಿಗೆ ಹೇಳುವುದಾದರೆ ನಾನೊಬ್ಬ ಶಿವಶರಣರ ತೊತ್ತು, ಅವರ ಆಳಿನಾಳು ನಾನು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಎನ್ನ ಮನಸ್ಸಾಕ್ಷಿ, ತಮ್ಮ ಪಾದವೇ ಸಾಕ್ಷಿ ಕೂಡಲ ಸಂಗಮ ದೇವ. ಅಲ್ಲ ಅಲ್ಲ, ಶಿವಶರಣರ ಮನೆಯ ತೊತ್ತು ಅಲ್ಲ, ಶಿವಶರಣರಲ್ಲದವರ ಮನೆಯ ಮೃತ್ಯು. ಬೇರೆ ಜಾತಿಯವರನ್ನ ಸದೆ ಬಡಿಯೋದೇ ನಿಮ್ಮ ಧ್ಯೇಯ. ಪಾಪು ಬದುವರಸಯ್ಯ, ಪಾಪು. ಮಂಚಣ್ಣನವರೇ, ಶ್ರೀಮಂತರ ಈ ನಿರ್ಭೀತಿಯ ವರ್ತನೆಯನ್ನು, ಅವರ ಬಿಚ್ಚು ಮಾತುಗಳನ್ನು ನೀವು ಪ್ರಶಂಸಿಸಲಾರೀರ. ಏನೆಂದಿರಿ? ನನಗೆ ಕೋಪವಿಲ್ಲ ಮಿತ್ರರೇ. ನಿಮ್ಮ ಚುಚ್ಚು ಮಾತುಗಳು ನನ್ನ ಮನ ಮುಟ್ಟಿದವು. ನಿಮ್ಮ ಸಮಾಧಾನಕ್ಕಾಗಿ ಹೇಳುತ್ತೇನೆ. ಈ ಶಿವಕೀರ್ತನೆ, ಜಂಗಮಾರ್ಚನೆ, ದಾಸೋಹ ಎಲ್ಲವೂ ನನ್ನ ಸ್ವಂತ ಗಳಿಕೆಯಿಂದ ನಡೆಯುತ್ತಿದೆಯೇ ಹೊರತು ರಾಜ ಬೊಕ್ಕಸದಿಂದ. ಅಂದರೆ ನಿಮ್ಮ ಮಾತಿನ ಅರ್ಥ, ಕಲ್ಯಾಣ ನಗರಕ್ಕೆ ದೇಶದ ಮೂಲೆ ಮೂಲೆಯಿಂದ ಸಹಸ್ರಾರು ಜನ ಶಿವಶರಣರು ಬಂದು ಸೇರುತ್ತಿದ್ದಾರೆ. ಅವರಿಗೆ ಲಕ್ಷಾನುಗಟ್ಟಲೆ ದಾಸೋಹಕ್ಕೆ ಹಣ ಖರ್ಚಾಗುತ್ತಿದೆ. ಅದನ್ನು ತಮ್ಮ ಸ್ವಂತ ನಿಧಿಯಿಂದ ಭರಿಸುವಿರೆಂದೇ? ಶ್ರೀಮಂತನಾದ ನಾನೇ ಇದನ್ನು ನಂಬಲಾರೆ. ಘನ ಘನ ಹೋಯಿತೆಂದಡೆ ಮನ ಬೆದರಿದರೆ, ಚಿತ್ತ ಹೆದರಿದರೆ, ತನು ಕೆರಳಿದರೆ, ಭಾವ ಘೋಷಿಸಿ ನಿಮ್ಮ ಪ್ರಮಥರಾಣಿ ಕೂಡಲ ಸಂಗಮ ದೇವ. ಮಧುವರಸಯ್ಯ, ಸದಾಶಿವನು ಕೃಪೆ ಮಾಡಿ ನಿಮ್ಮಲ್ಲಿಯೂ ಧನ ದ್ವೇಷವನ್ನುಂಟು ಮಾಡಿದಾಗ ದೇಶಕ್ಕೆ ಕಲ್ಯಾಣ ಸಮಯ ಬಂದನು. ಅದಕ್ಕಿಂತ ಇನ್ನೂ ಬಹಳ ಕಾಲ ಬರಬೇಕಾದೀತು. ಏನದು ಗೊತ್ತಲ್ಲ? ನಿನ್ನೆ ರಾತ್ರಿ ಪ್ರಸಾದವನ್ನು ಕದ್ದನೆಂದು ತಮ್ಮ ಅಪ್ಪಣೆಯಂತೆ ಆ ಕಳ್ಳನನ್ನು ಥಳಿಸುತ್ತಿದ್ದಾರೆ. ರೋಧಿಸುವುದನ್ನು ನಿಲ್ಲಿಸುವುದನ್ನು ತಳಿಸರೆ ಎಂದು ಹೇಳು. ನಿಲ್ಲು ಸೇವಕ, ಅವನನ್ನು ಕೂಡಲೇ ಕರೆದುಕೊಂಡು ಬಾ. ಮಹಾಮಂತ್ರಿಗಳೇ, ಭಿನ್ನಹ ಕಳ್ಳ ಈ ಹಿಂಸೆ ಕೂಡಲೇ ನಿಲ್ಲಲಿ. ಇದು ಮಹಾಮಂತ್ರಿಗಳ ಆಜ್ಞೆ. ಶಿವ ಶಿವ, ಆ ಕಳ್ಳನ ಮೇಲೆ ಬಿದ್ದ ಒಂದೊಂದು ಪ್ರಹಾರವು ನನ್ನ ಬೆನ್ನ ಮೇಲೆ ಬಿದ್ದಂತಿದೆ. ಮಂಚಣ್ಣನವರೇ, ಇದು ಜಿನಧರ್ಮವೇ? ದೀಪದ ಮೇಲೆ ಹುಳು ಬಿದ್ದು ಸತ್ತೀತು ಎಂಬ ಭಯದಿಂದ ದೀಪವನ್ನೇ ಹಚ್ಚದ ಆ ಜಿನಧರ್ಮಿಗಳಲ್ಲಿ ಹಸಿದವನು ಆಹಾರಕ್ಕಾಗಿ ಕೈ ಚಾಚಿದರೆ ಅದರ ಮೇಲೆ ಪ್ರಹರಿಸುವ ಈ ನಿರ್ದಯತೆಯಲ್ಲಿ ಅಣ್ಣ, ತುಂಬಾ ನೋವಾಯಿತೆ. ಈ ತಮ್ಮನ ಮನೆಗೆ ಬಂದು ಸುಖ ಭೋಜನವನ್ನು ಅನುಭವಿಸಲು ಇಲ್ಲಿಗೆ ಬಂದು ಈ ಯಾತನೆಯನ್ನೇಕೆ ಅನುಭವಿಸುತ್ತಿರುವೆ? ಸೇವಕ, ಕೂಡಲೇ ಕಟ್ಟುಗಳನ್ನು ಬಿಚ್ಚು. ಯಾವ್ರು ಬಂದಂಗೆ ಬಂದು ನನ್ನ ಪಾರಾಯಣ ಕಾಪಾಡಿದ್ರಿ ಬುದ್ಧಿ. ಇಲ್ಲಿದ್ರೆ ಅವ್ರು ನನ್ನ ಬಲ್ಗೈ ಕತ್ತರಿಸಿ ತಾಕ್ಬಿಡ್ತಿದ್ರು ಬುದ್ಧಿ. ಶಿವ ಶಿವ, ತಪ್ಪು ಮಾಡಿದವನಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಶಾಸ್ತಿ ಎಂದರೆ ಪುನಃ ಆ ತಪ್ಪನ್ನು ಮಾಡದಂತೆ ನೋಡಿಕೊಳ್ಳುವುದಲ್ಲವೇ? ಮನುಷ್ಯ ಗತಿಗೆಟ್ಟಾಗದೆ ಕೆಟ್ಟದ್ದಕ್ಕೆ ಕೈಚಾಚುವುದು. ಅಣ್ಣ, ನಿನಗೂ ಬಾಳಿ ಬದುಕಬೇಕೆಂಬ ಆಸೆ ಇದ್ದರೆ ಸನ್ಮಾರ್ಗದ ಜೀವನದ ದಾರಿ ಇರಲಿಲ್ಲವೇ ಅಲ್ಲ? ಅದೇ ಹೆಂಗೋ ನಂಗೆ ತಿಳಿಯಾಕಿಲ್ಲ ಬುದ್ಧಿ. ನೀವು ಅಣ್ಣ ಅಣ್ಣ ಅಂತ ಮಾತ್ರ ಕರಿಬೇಡಿ, ನಂಗೆ ಹೆಂಗೋ ಆಯ್ತದೆ. ಹಸಿದ ಹೊಟ್ಟೆಗೆ ಮಾತಿನ ಬಳಲಿಕೆಯನ್ನು ಸೇರಿಸಬೇಕು. ನಡೆ ಹೋಗೋಣ. ಮಿತ್ರ ವೀರವರಿಗೂ ನಮಸ್ಕಾರ. ಬಾಳಿ. ಈ ಬಸವಣ್ಣನ ಅರ್ಥ ಮಾಡ್ಕೊಳ್ಳಿಕ್ಕೆ ಆ ಬ್ರಹ್ಮನ ಎಳೆದು ಬರಬೇಕೋ ಏನು ಅಂತ ಆ ಕೊಳಕ, ದರಿದ್ರ, ಸ್ವಪಚ ಆ ಕಳ್ಳನ ಬೆನ್ನ ಮೇಲೆ ಆದರದಿಂದ ಕೈ ಹಾಕೊಂಡು ಹೋಗ್ತಾ ಇದ್ದಾನಲ್ಲ, ನಿನಗೂ ನನಗೂ ಸಾಧ್ಯವ ಮಂಚಣ್ಣ? ಇದು ತನ್ನ ಮತದಲ್ಲೇ ಹತ್ತಿಸ್ಕೊಂಡ. ಅಯ್ಯೋ, ತನ್ನ ಪಕ್ಕದಲ್ಲೇ ಕೊಂಡರಿಸ್ಕೊಂಡು ಏನೇ ಆಗಿ ಈ ಬಸವಣ್ಣ ಪತಿತೋದ್ಧಾರಕ ಅನ್ನೋದ್ರಲ್ಲಿ ಸಂಶಯವೇ ಇದೆ. ಆದರೂ ಈ ಜಾತಿ ಧರ್ಮಗಳು, ಮೇಲು ಕೀಳುಗಳು, ಸಮಾಜ ಮತ್ತು ಸಂವಿಧಾನದ ಅಂಗಗಳು, ಇವುಗಳನ್ನ
ತಲೆ ಕೆಳಕು ಮಾಡುವ ಈ ಕ್ರಾಂತಿಕಾರಿನ ಮಟ್ಟ ಹಾಕಲೇಬೇಕು. ಹೌದು, ಮಟ್ಟ ಹಾಕಲೇಬೇಕು. ಇದೆಯಾ ನಿಮ್ಮ ಅರಮನೆ? ಆಹಾ, ಆ ಕಂಬ, ಆ ಹೂವಿನ ಕುಂಡ, ಓ ಸೊಗ್ಸಾಗೈತೆ ಬುದ್ಧಿ. ಸ್ವರ್ಗ ಬುದ್ಧಿ, ಇದು ಸ್ವರ್ಗ. ಒಳಕ್ಕೆ ಹೋಗೋಣವೇ? ಸ್ವರ್ಗಕ್ಕೆ ನಾ ಬರಕ್ಕಿಲ್ಲ, ನೀವು ಹೋಗಿ ಬುದ್ಧಿ. ಅದೇಕೆ? ನಂಗಲ್ಲಿ ತಾವಿಲ್ಲ ಬುದ್ಧಿ. ನಮ್ಮಣ್ಣನಿಗೆ ನನ್ನ ಮನೆಯಲ್ಲಿ ಜಾಗವಿಲ್ಲವೇ? ಯಾಕೋ ನಂಗೆ ಸರ್ಕಾಣಕ್ಕಿಲ್ಲ ಬುದ್ಧಿ. ಯಾವುದು? ಬುದ್ಧಿ, ನಾನು ಕಳ್ತನ ಮಾಡಿವ್ನಿ, ಹಿಂಗೆ ಬಿಡಬಾರ್ದು. ಏನ್ ಮಾಡ್ಬೇಕು? ಶಿಕ್ಷೆ ಕೊಡ್ಬೇಕಾ ಬುದ್ಧಿ, ಶಿಕ್ಷೆ. ನಾನು ಮಂತ್ರಿಯಪ್ಪ ಆಗಿದ್ರೆ ಹಂಗೆ ಮಾಡ್ತಿದ್ನಿ ಹೇಳಿ. ಮಂಚಣ್ಣ ಮಂತ್ರಿಗಳು ನಿನ್ನನ್ನು ಹೊಡೆಸಿದರು. ಇನ್ನು ಮುಂದೆ ನೀನು ಕಳ್ಳತನ ಮಾಡುವುದನ್ನು ಬಿಟ್ಟು ಬಿಡುವೆಯಾ? ಬುದ್ಧಿ, ಆ ಮಂಚಣ್ಣನ ಮಾತ್ರ ಬಿಡಾಕಿಲ್ಲ ಬುದ್ಧಿ. ಅವನ ಮನೆಯಾಗ ಹೋಗಿ ಒಂದು ಕಟ್ಟಿ ಬಿಡ್ದಂಗೆ ಎತ್ಕೊಂಡ್ಬತ್ತೀನಿ, ಅವನ ಕೈಯಾಗ ಭಿಕ್ಷೆ ಬೇಡ್ತೀನಿ. ಸರಿ, ಇನ್ನಾದರೂ ಒಳಕ್ಕೆ ಹೋಗೋಣವೇ? ಯಾಕೋ ಓಹೋ, ಅದ್ಯಾರು ಬುದ್ಧಿ? ಯಾರೋ ಒಂದು 5-6 ಜನ ಬೂದಿ ಬಳ್ಕೊಂಡು ನಿಂತವ್ರ ಮೈಗೆಲ್ಲ. ಜಂಗಮರು, ಅವರಲ್ಲಿ ಒಬ್ಬರನ್ನು ಕರೆ. ಒಬ್ಬನ ಅಪ್ಪೋ ಜನ್ಮಯ್ಯ ಬಾಸುರಾಜಿರ್ತಾನೆ ಬಾಪ. ಯಾರು ಬರ್ಬೇಡಿ, ಒಬ್ಬರು ಮಾತ್ರ ಬಾ. ಶರಣ ಶರಣಾರ್ಥಿ ಬಸವೇಶ್ವರ. ಹೋಳಿಗೆ ಮಾರಯ್ಯನವರ ಆದೇಶದ ಮೇಲೆ ನಾವು ಇಲ್ಲಿಗೆ ಬಂದಿದ್ದೇವೆ. ಹೋಳಿಗೆ ಮಾರಯ್ಯನವರು ಏನನ್ನಾದರೂ ಹೇಳಿ ಕಳಿಸಿದರೆ? ಇಲ್ಲ, ಅದೇ ನಮಗೆ ಕುತೂಹಲವಾಗಿದೆ. ಏನನ್ನೂ ಹೇಳಲಿಲ್ಲವೇ? ಇಲ್ಲ, ಎಲ್ಲರಿಗೂ ಒಂದೊಂದು ದಂಡವನ್ನು ಕೊಟ್ಟು ಇದನ್ನು ಹಿಡಿದು ಬಸವೇಶ್ವರನನ್ನು ಹೋಗಿ ನೋಡಿ ಅಂದರು. ಅಪ್ಪ ಜನ್ಮಯ್ಯ, ಕೋಚಿ ನೀನು ಕೋಲ್ ಕೊಡ್ತೀಯಾ? ಯಾಕೆ? ಅದು ಬಂಗಾರದ್ದಪ್ಪ. ಚಿನ್ನದ ಕೋಲಿ ಹಾಕಪ್ಪ ಈ ಜಂಗಮಯ್ಯರಿಗೆ. ಚಿನ್ನದ ಕೋಲಿ ಹಿಡ್ಕೊಂಡ್ರೆ ನಿನಗೆ ನೆಂಡ್ರವ್ರ ಮಕ್ಕಳವ್ರ ಒಡವೆ ಮಾಡಿಸ್ಕೊಡಕ್ಕೆ. ನೋಡು, ಬಂಗಾರದ ಕೋಲ್ ನಿನಗೆಲ್ಲ ಹಿಡ್ಕೋಬಾರ್ದು, ಕೈ ಕಚ್ಬಿಡ್ತದೆ. ಕೊಡಪ್ಪ. ಇದು ಪೂಜಿಸುವಂತಹ ಕೋಲು, ಮಾರಯ್ಯನವರ ಬಹುಮಾನ. ಅದ್ಯಾರಪ್ಪ ಚಿನ್ನದ ಕೋಲ್ ಕೊಡೋ ಬಹುಮಾನ ಕೊಡೋ ಮನ್ಸ? ಎಲ್ಲೈತ ಅವನ ಮನೆ? ತೋರ್ಸ್ಬಿಡು ಮತ್ತೆ. ನಿನ್ನೆ ಕಾಯಕದಿಂದ ಮನೆಗೆ ಬಂದ ಕೂಡಲೇ ಮಾರಯ್ಯನವರ ಪತ್ನಿಯಾದ ಮಹಾದೇವಿಯವರು ಮನೆಯಲ್ಲಿ ಸಿಕ್ಕಿದ 2 ಹೊನ್ನಿನ ಜಾಳಿಗೆಗಳನ್ನು ತೋರಿಸಿದರು. ಏಕೋ ಏನೋ ಮಾರಯ್ಯನವರು ಮನನೊಂದಂತೆ ಕಾಣಿಸಿದರು. ಈ ಚಿತ್ರದಯ್ಯ ಅಲ್ಲ, ಹಣ ಸಿಕ್ತು ಅಂತ ಯಾರಾದರೂ ಹೊಳ್ತಾರ? ನಂತರ ಜಂಗಮ ಪಾದೋದಕವನ್ನು ಆಗಲೇ ಕಾಡಿನಿಂದ ಕಡಿದು ತಂದಿದ್ದ ಕಟ್ಟಿಗೆಯ ಹೊರೆಯ ಮೇಲೆ ಸಿಂಪಡಿಸಿದರು. ಅದು ಕೂಡಲೇ ಹೊನ್ನಾಯಿತು. ಹೊರವರೆಗೆ ಬಂಗಾರ. ಬುದೇ ಬುದೇ ಬುದೇ, ನನಗೂ ಹಾಗೆ ಒಳ್ಳೆ ಶಿವಶರಣ ಆಗುವಂಗೆ ಪಾಪ. ಸರಿ, ಅವರನ್ನೇ ಕೇಳಿ. ನಾಳೆ ಕಾಯಕಕ್ಕೆ ಹೊರಡುವ ಮುನ್ನ ನಿಮ್ಮನ್ನು ಬಂದು ಕಾಣೆವು ಎಂದು ಮಾತ್ರ ತಿಳಿಸಿದರು. ನಾವಿನ್ನು ಹೊರಡಲು ಅಪ್ಪಣೆ ಕೊಡಿ. ಶರಣ 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 ಶರಣ. ಒಳಕ್ಕೆ ಹೋಗೋಣವೇ? ನಾ ಬರೋಕಿಲ್ಲ ಬುದಿ. ನಾನು ಹೊರಗಡೆ ಆ ಮರದ ಕೆಳಗಡೆ ಮಾಲಿಕತ್ತೀನಿ, ನೀವು ಹೋಗಿ ಒಳಗಡೆ ಸೇರ್ಕೊಳ್ಳಿ. ಸರಿ, ಹಾಗಾದ್ರೆ ನಾನು ನಿನ್ನ ಜೊತೆಯಲ್ಲಿಯೇ ಆ ಮರದಡಿಯೇ ಮಲ್ಗುತ್ತೀನಿ. ಸರಿ ನಡಿಯಪ್ಪ, ನನಗೇನು ಬೆನ್ಗೆ ಸುಪ್ಪತ್ತಿಗೆ ಯೋಗ ಆಯ್ತು ಅಂದಮೇಲೆ ನಾನು ಯಾಕೆ ಬಿಡ್ಲಿ? ನಡಿ ಹೋಗವ. ಸ್ವರ್ಗ 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 ಸ್ವರ್ಗ. ನಿನ್ನ ಬೆನ್ನಿನ ಮೇಲಿನ ಬರೆಗಳ ನೋವು ಕಡಿಮೆ ಆಯ್ತೆ? ನಿಮ್ಮ ಮಾತು ಕೇಳುತ್ತಲೇ ಮಾಯ ಆಗೋಯ್ತು ತಾಯಿ. ನೀವು ಬಸವರಾಜರು, ಈಶ್ವರ, ಪಾರ್ವತಿ ಇದ್ದಂಗೆ ಇದು ಸ್ವರ್ಗ. ಇಲ್ಲಿಗೆ ಯಾವ ಬ್ಯಾನೇನು ಬರಂಗಿಲ್ಲ ತಾಯಿ. ಇದು ಸ್ವರ್ಗ, ಇದ್ರಾಗೋ ಕಳ್ಳ. ಅದಕ್ಕೆ ನಗ ಬಂತು ತಾಯಿ. ಸ್ವರ್ಗದಲ್ಲಿ ಎಲ್ಲರಿಗೂ ಪ್ರವೇಶವಿದೆ ಅಲ್ಲ. ಸನ್ಮಾರ್ಗ ಬಿಡದೆ ದೇವತಾ ಪ್ರಾರ್ಥನೆ ಮಾಡುವವರಿಗೆಲ್ಲ ಜಾಗ ಇದೆ. ಆಗ್ಲೇ ಬಹಳ ಹೊತ್ತಾಯ್ತು, ನಿದ್ರೆ ಬರೋದಿಲ್ವೇ? ಇದೇ ಮಲಗಿಕೊಳ್ಳ. ತಾಯಿ, ನಾನು ಹೊರಗಡೆ ಹೋಗ್ತೀನಿ, ನೀವು ಒಳಗಡೆ ಹೋಗಿ ಬಾಗಿಲು ಚಿಲ್ಕ ಹಾಕೊಂಬಿಡಿ ತಾಯಿ. ಈ ಮನೆಯಲ್ಲಿ ಬಾಗಿಲಿಗಳಿಗೆ ಚಿಲಕವೇ ಇಲ್ಲವೆಂಬುದು ನಿನಗೆ ಕಾಣಲಿಲ್ವೇ? ನಿಮ್ಮ ಪಾಪ ಬಂದ್ರು ಬರಲಿ, ನಾನು ಹೊರಗಡೆ ಹೋಗ್ಬಿಟ್ಟು ಮರದ ಕೆಳಗಡೆ ಮಲಿಕತ್ತೀನಿ ತಾಯಿ. ಮಲಿಕೊಂಡು ಬೆಳಗ್ಗೆ ಬಸವರಾಜರು 7 ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ತಾಯಿ. ಅದು ನನಗೂ ಒಪ್ಪಿಗೆ ಇಲ್ಲಪ್ಪ. ನಿಮ್ಗೇನಾದ್ರು ಅನ್ಕೊಳ್ಳಿ ತಾಯಿ, ನಾನು ಇಲ್ಲಿ ಇರಕ್ಕಿಲ್ಲ. ನಾನು ಹೊರಗಡೆ ಹೋಗಿ ಅಣ್ಣ, ನಾನು ಬರುತ್ತೇನೆ.
ನಾನು ನಿನ್ನ ಜೊತೆಯಲ್ಲಿಯೇ ಮರದಡಿ ಮಲಗುತ್ತೇನೆ. ತಾಯಿ, ಬಸವರಾಜರು ಒಳಗಡೆ ಅದಾರ? ಹೌದು ಅಣ್ಣ, ಬಹಳ ದಂಡಿದ್ರಿಂದ ಆಗ್ಲೇ ವಿಶ್ರಮಿಸಿದ್ದಾರೆ. ಬುದೇ, ನಾನು ಎಲ್ಲೂ ಹೋಗಕ್ಕಿಲ್ಲ, ಇಲ್ಲೇ ಇರ್ತೀನಿ. ನೀವು ಮಲಿಕಡಿ, ಸರಿನಾ ತಾಯಿ? ಚಲಬೇಕು ಶರಣಂಗೆ ಪರದನವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮವೆಂಬ, ಚಲಬೇಕು ಶರಣಂಗೆ ಪ್ರಸಾದದಿಟವೆಂಬ, ಚಿಲವೆಲ್ಲದರ ಮೇಟ ಕೂಡಲ ಸಂಗಮ ದೇವ, ಚಲವೆಲ್ಲದರ ಮೇಟ ಕೂಡಲ ಸಂಗಮ ದೇವ, ಚಲಬೇಕು ಶರಣಂಗೆ ಪರದನವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಚಲಬೇಕು. ಇದ್ಯಾಕೆ ಇಷ್ಟು ಬೇಗ ಎಚ್ಚರಿಕೆ ಆಗ್ಬಿಡ್ತು? ಕೋಳಿ ಕೂಡ ನಿಗ್ಗಣ್ಣಾಗೆ ಕೂಗ್ತಾ ಇತ್ತು, ಕಳ್ಳಗೆ ನಿದ್ದೆನೇ ಎತ್ತಿಲ್ಲ. ನಕ್ಷತ್ರ, ಆ ಯಮ್ಮನ್ ಕಿವಿಯಾಗ ನಕ್ಷತ್ರ ಫಳಫಳ ಫಳಫಳ ಅಂತ ಹೊಳಿತಾ ಇತ್ತು. ಹಗಲ್ನಾಗ ನೋಡಿದ್ರೆ ಏನ್ ಚಂದ ವಜ್ರವ, ಕತ್ಲನಾಗ ನೋಡ್ಬೇಕು, ಕತ್ಲನಾಗೆ ಕಣ್ಣು ತುಂಬ ನೋಡ್ಬೇಕು, ಒಂದಪ್ಪ ನೋಡ್ಲೇಬೇಕು. ಕೈ ಕಣ್ಣಿಗಿಂತ ಮುಂದಕ್ಕೆ ಕೊಡ್ತಾ ಇದೆ, ಕಾಲು ಮುಂದಕ್ಕೆ ಕೆಳಿಲೇಬೇಕು. ಪೂರ್ಣಿಮಂತ ಬಸಣ್ಣ ಅದಕ್ಕೆ ಹಾಡು ಹೇಳ್ತಾನೆ, ಕಳಬೇಡ ಕೊಲಬೇಡ ಸಟೆ ಗುಡಿಬೇಡ ಅಂತ. ಬೆಳದಿಂಗಳನವ್ರು ಬಾಗಿರೋ ಪದ ಇದು. ನನ್ನಂಗೆ ಕಳ್ತನ ಮಾಡಿಕೊಂಡು ರಾತ್ರಿ ಎಲ್ಲ ಅಡ್ಡಾಡ್ತಿದ್ರೆ ಬೇರೆ ಪದಾನೇ ಹೇಳ್ತಿದ್ದ. ನಾನು ಇಲ್ಲಿ ಇರಬಾರ್ದು, ಇದ್ರೇನು ಸೂರ್ಯ ಹುಟ್ಟೋ ಹೊತ್ತಿಗೆ ನಾನು ಕೊರಳಾಗ ಲಿಂಗ, ಹಣಿಯಾಗ ವಿಭೂತಿ, ಬಾಯಾಗ ಮಂತ್ರ, ಇಂಥ ಕಬ್ಬಿಣದ ಕೈಯಾಗೆ ಬಿಲ್ಪತ್ರೆ ಇರ್ತದೆ. ಆ ವಜ್ರ ಕದಿಲೇಬೇಕು. ಆ ವಜ್ರ ಕದ್ದ ಮೇಲೆ ನಾನು ಕಳ್ತನ ಜೀವನಕ್ಕೆ ಕೈ ಮುಗಿದ್ಬಿಟ್ಟು ಒಳ್ಳೆ ವ್ಯಾಪಾರ ಮಾಡ್ಕೊಂಡು ಸೈ ಎನಿಸ್ಕೊಂಡು ಹೆಂಗೆ ಕದಿಯೋದು ವಜ್ರವ? ಒಂದು ಡಬ್ಬ ಕದ್ದು ನೋಡೇ ಬಿಡ್ತೀನಿ. ಹೌದು, ಈ ದೇವ್ರ ಮನೆಯಾಗೆ, ಅದು ಈ ಕೈಲಾಸದಾಗೆ ಹೆಂಗ್ ಕಳ್ತನ ಮಾಡೋದು? ಶಿವನಾಣೆ, ಒಂದು ಡಬ್ಬ ಕಳ್ತನ ಮಾಡಿ ನೋಡೇ ಬಿಡ್ತೀನಿ. ಏನಾಯ್ತು? ಕಳ್ಳ ಓಲೆ ಬಿಚ್ಚಿದ. ಅಣ್ಣ, ಈ ಓಲೆಗಳು ನಿನಗೆ ಬೇಕೇ? ನೀಲ ಒಡನಿದ್ದ ಸತಿಯೆಂದು ನಂಬಿರ್ತದೆಯ್ಯ, ಕೈ ಹಿಡಿದ ಸಜ್ಜದೆಯೆಂದು ನಂಬಿರ್ತದೆಯ್ಯ. ಅಯ್ಯೋ, ನಮ್ಮಣ್ಣನ ಕೈ ನೊಂದಿತ್ತು, ತೆಗೆದುಕೊಡೆ ತೆಗೆದುಕೊಡೆ ಬೇಗ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರೂ ಅಲ್ಲ. ಬುದ್ಧಿ ನನ್ನ ಕ್ಷಮಿಸ್ಬಿಡಿ ಬುದ್ಧಿ, ನಿನ್ ಮೇಲೆ ಹಿಂಗ್ ಮಾಡಾಕಿಲ್ಲ ಬುದ್ಧಿ. ಏನ್ ಸುಳಿ ಬುದ್ಧಿ ನಂದು? ತಪ್ಪು ನನ್ನದು. ಕಾಯಕವಿರಬೇಕು ಮನುಷ್ಯನು, ಇಲ್ಲದಿದ್ದರೆ ಈ ಕೆಟ್ಟ ಗತಿ.
ಈ ದಿನವೇ ನಿನಗೊಂದು ಕಾಯಕವನ್ನು ಕೊಡಿಸುತ್ತೇನೆ. ಈ ರಾತ್ರಿಯಲ್ಲಿ ನಿನ್ನಲ್ಲಿಯ ಎಲ್ಲ ಕೆಟ್ಟ ಗುಣಗಳು ಮಾಯವಾದವೆಂದು ತಿಳಿ. ನೀಲ ಬಾ, ಬೈದಿನಲ್ಲಿಯೇ ರಾಜಕಾರ್ಯ ನನ್ನನ್ನು ಕರೆಯುತ್ತೆ. ಬಸವೇಶ್ವರ, ಬಸವೇಶ್ವರ, ಅವ್ರು ಇಲ್ಲಿಲ್ಲ ಕಣಪ್ಪ. ಇಲ್ಲೇ ಇರಬೇಕು, ಇದ್ದೇ ಇರಬೇಕು. ಎಲ್ಲದಾರು ತಡ್ಕು ನೋಡು. ಈ ಮಂಚಿನ ಮೇಲವ್ರ, ಇಲ್ಲ ಈ ಮಂಚಿನ ಕೆಳಗವ್ರ, ಇಲ್ಲ ಈ ಗಮ್ದಿಂದ ಅಡಿಕೊಂಡವ್ರ, ಅವರೆಲ್ಲೂ ಇಲ್ಲ ನೋಡು. ಬಸವರಾಜರು ಮಾಡಿ ಮ್ಯಾಗ ಅವ್ರೆ, ಶಾನೆ ಕೆಲ್ಸದಾಗವ್ರೆ ನೋಡು. ಅವು ಈ ಸೌದೆ ವ್ಯಾಪಾರ ಮಾಡಕ್ ನಮ್ಗೆ ಎಡೆ ಇಲ್ಲ, ಜಾಣಂಗೆ ಹೊಂಟೋಗು. ನಾನು ಇಲ್ಲಿಗೆ ಬಂದಿರೋ, ಹೊರಟು ಹೋದ್ರೆ ಜಾಣ್ತನ ಹೇಗಾಗುತ್ತೆ? ನನ್ನ ಕೈಯಿಂದ ಏಟ್ ಬೀಳು ತಪ್ಪದೆ, ಅದು ಜಾಣ್ತನ ಅಲ್ವಾ? ಅಲ್ಲಪ್ಪ, ಇನ್ನು ನಾನು ಹೊಡಿಲೇ ಇಲ್ಲ, ಅವಾಗೇನಂತೀಯಲ್ಲ? ಹಾ ಅಲ್ಲಪ್ಪ, ಏನು ವಿಚಿತ್ರ ಐತೆ ಅಂತೀನಿ ಈ ದೇಶದಾಗ. ಹಾ, ಸೌದೆ ಕಟ್ಟಿಗೆನ ಹೋಗಿ ಕತ್ತರಿಸ್ತೀಯ, ಅದನ್ನ ಹೆಗಲ ಮೇಲೆ ಹಾಕ್ಕೊಂಡು ಒತ್ಕೊಂಡ್ಬತ್ತೀಯ. ಹೆಂಗಪ್ಪ ನಗ ಬರ್ತದ ನಿಂಗೆ? ಅದೇ ಬಸವಣ್ಣನ ಕಲ್ಯಾಣದ ಮಹಿಮೆ. ನಾನು ಯಾರು ಗೊತ್ತಾ? ಯಾರು? ಕಳ್ಳ. ಇರೋದೆಲ್ಲಿ? ಪ್ರಧಾನಿಗಳ ಮನೆಯಾಗೆ. ನೀನು ಸೌದೆ ಮಾರಯ್ಯ, ನೇರ ನುಗ್ಗಿದ್ದೀಯ ಈ ಅರಮನೆಯಾಗಿ. ಸೌದೆ ಅಂದ್ರೆ ಗೆಪ್ಪಿಗೆ ಬಂತು. ನೆನ್ನೆ ಒಬ್ಬ ಶರಣ ಸೌದೆ ಹೊರೆನೆಲ್ಲ ಬಂಗಾರ ಮಾಡ್ಬಿಡ್ತಂತೆ, ನಿಜಾನೇನಪ್ಪ? ಅಣ್ಣ, ನಿಮಗೆ ಸಂದೇಹವೇ? ಊರೇ ಕೊಂಡಾಡ್ತಾ ಇದೆ ಮೋಳಿಗೆ ಮಾರೇನವರ ಅದ್ಭುತ ಪವಾಡವನ್ನು. ಇದ್ರ ದರ್ಶನ ಸೂರ್ಯ ದರ್ಶನದಂತೆ ಸಮಸ್ತ ಪಾಪದ ಕತ್ತಲೆಯನ್ನು ಕಳೆಯುತ್ತದೆ. ಬುದೇ ಬುದೇ, ನಾನು ಒಳ್ಳೆಯವನು ಆಗುವಂತ ಅರ್ಥ. ಅಣ್ಣ, ಯಜಮಾನರು ಕೂಡಲೇ ಬರ ಹೇಳ. ಆಯ್ತು ಕಟ್ಟೆ. ಶರಣ ಶರಣಾರ್ಥಿ. ಕಲ್ಯಾಣ ಮಸ್ತದೆ. ಅಥವಾ ಸುಖಾಸೀನರಾಗಿ. ಅಂತಹ ಯೋಗ್ಯತೆ ನಮಗಿಲ್ಲ ನೀಲಾದೇವಿಯವರೇ. ನಮ್ಮ ಹರಕು ವಸನಗಳಿಗೂ ನಿಮ್ಮ ಶ್ರೀಮಂತ ಸುಪ್ಪತ್ತಿಗೆಗೂ ಸರಿ ಹೊಂದುವುದೇ? ಶರಣೋತ್ತಮರಾದ ತಾವು ನಮ್ಮ ತಪ್ಪನ್ನು ಮನ್ನಿಸಬೇಕು. ಜಂಗಮ ವೃಂದವು ನಿತ್ಯವೂ ಪ್ರಸಾದಕ್ಕಾಗಿ ತಮ್ಮ ಮನೆಗೆ ಬರುವುದೆಂದು ಕೇಳಿದೆವು. ನಿಮ್ಮ ಕಾಯಕದಿಂದ ಬರುವ ಅಲ್ಪ ವರಮಾನದಲ್ಲಿ ಅವರಿಗೆ ಅಂಬಲಿಯನ್ನಿಕ್ಕುವುದು ಸಹ ಬಹು ಕಠಿಣವೆನಿಸುವುದು. ನಮ್ಮಲ್ಲಿಗಾದರೂ ಕೂಡಲ ಸಂಘದ ಕೃಪೆಯಿಂದ ಬೇಸರ ಬರುವಷ್ಟು ಹೊನ್ನಿನ ಹೊಳೆ ಹರಿಯುತ್ತಿದೆ. ಹಣವು ಚಿಲ್ಲಿಬೇಯವಾಗಲಿ ನಿಮ್ಮ ಮನೆಯಲ್ಲಾಗಲಿ ಜಂಗಮಕ್ಕೆ ಅರ್ಪಿತವಾಗುವುದು. ಈ ದೃಷ್ಟಿಯಿಂದ ಆಲೋಚಿಸಿ ಪತಿದೇವರು 2 ಚೀಲ ಹಣವನ್ನು ನಿಮ್ಮಲ್ಲಿಟ್ಟು ಬಂದರು. ನಾನೆಂಬುದರೆ ಬಂಡಿ ಭಂಡಾರವಿದ್ದರೆ ತಾನುಂಬುದು ಪಡೆಯಕ್ಕಿ, ಒಂದಾವಿನ ಹಾಲು ಮಲಗುವುದರ್ಧ ಮಂಚ. ಮಾನವ ದೇಹದ ಶಾಶ್ವತ ಬಡತನವನ್ನು ಮರೆತು ನೀವು ಬಡವರೆಂದು ಭ್ರಮಿಸಿ ಮರುಕಗೊಂಡೆವು. ನಮ್ಮ ಮನದ ದುಃಖಿದ ಮರುಕ ಅಹಂಕಾರದ ತೊರೆಯನ್ನು ಅರಿಯಲಾರದೆ ಹೋದೆವು. ಕಟ್ಟಿಗೆಯ ಹೊರೆಯಲ್ಲಿ ಜಂಗಮ ಪಾದೋದಕದಿಂದ ಬಂಗಾರವನ್ನಾಗಿಸಿ ಹೊನ್ನಿನ ನಿಜ ಸ್ವರೂಪವನ್ನು ತೋರಿಸಿದ್ದೀವಿ. ನಮ್ಮ ಅಹಂಕಾರವನ್ನು ಮುರಿದಿರಿ. ನಿಮ್ಮ ಕ್ಷಮೆಗೆ ನಾವು ಕಾತುರರಾಗಿದ್ದೇವೆ. ಓಹೋ ಬಸವ ಪ್ರಧಾನಿಗಳು, ಶರಣು ಶರಣಾರ್ಥಿ. ಶರಣ. ನಿಮ್ಮ ಹರೆಯದ ರೂಪು, ಚೆಲುವಿನ ನುಡಿ, ಸಿರಿಯ ಸಂತೋಷ, ಸತಿಸುತ ಬಂಧುಗಳ ಸಮೂಹ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ದೀನ ದಯಾರ್ದ್ರ ಹೃದಯ ಎಷ್ಟೊಂದು ಹೊಗಳಲ್ಲಿ ಬಸವೇಶ್ವರ. ನನಗೋಸ್ಕರ ಮನಮರುಗಿದಿರಿ. ನಾನು ಈಶ್ವರನು ಬಡತನದಲ್ಲಿ ನನ್ನನ್ನು ಸ್ಥಿರವಾಗಿಟ್ಟರು. ನೀವು 2 ಹೊನ್ನಿನ ಜಾಳಿಗೆಗಳನ್ನು ನನ್ನ ಮನೆಯಲ್ಲಿ ಅವಿತಿಟ್ಟು ನಿಮ್ಮ ಕರುಣೆಯು ಶಿವನ ಕರುಣೆಗಿಂತಲೂ ಮಿಗಿಲಾದುದೆಂದು ತೋರಿದಿರಿ. ಅರಿವಾಯಿತು ಮಾರಯ್ಯನವರೇ. ತಾವು ಕಾಶ್ಮೀರದ ಅರಸರಾದ ಮಹಾದೇವ ಭೂಪಾಲ, ನಾನು ಕೇವಲ ಕಲ್ಯಾಣದ ಪ್ರಧಾನ. ಏಕಚಕ್ರಾಧಿಪತ್ಯವನ್ನು ತೊರೆದು ಇಲ್ಲಿಗೆ ಬಂದು ಕಟ್ಟಿಗೆಯ ಕಾಯಕವನ್ನು ಕೈಗೊಂಡಿರುವುದು ಪರಮ ಶರಣರಾಗಿರುವುದು. ನಾವಿನ್ನು ಅಧಿಕಾರದ ಸಂಕೋಲಿಯಲ್ಲಿ ಸಿಕ್ಕಿ ನರಳುತ್ತಿದ್ದೇವೆ. ಇದರಿಂದ ನೀವು ಮನ ಬಂದಂತೆ ನನಗೆ ಕಟಕಿಯಾಡಬಹುದು.
ಮಾನವ ಸಹಜವಾದ ಕರುಣೆಯೇ ಸರ್ವಾಪರಾಧವಾಯಿತು. ಬಡವನೆಂದು ನಿಮ್ಮವರು ನಿಧಾನವನೀವರಯ್ಯ. ನಾ ಬಡವನಾದರೆ ನೀ ಬಡವನೇ ನಿಕಳಂಕ ಮಲ್ಲಿಕಾರ್ಜುನ. ಹೃದಯ ಕರುಣೆಯಿಂದ ಮಿಡಿಯುತ್ತಿರುವಾಗ, ಹಸ್ತ ದಯೆಯಿಂದ ನೀಡುತ್ತಿರುವಾಗ, ದಾನದ ಅಂತರಾರ್ಥದ ಜಿಜ್ಞಾಸೆಗೆ ಮೆದುಳಿಗೆ ವ್ಯವಧಾನವಿರುವುದೇ? ಇದನ್ನು ತಿಳಿಯದೆ ದೋಷಾರೋಪಣೆಗಳನ್ನು ಮಾಡುವುದು ಶರಣರ ಸಹಜವಾದ ಸಂಯಮವೇ? ವ್ಯಂಗ್ಯಾರ್ಥಕ ವಾಚಕಗಳಿಂದ ನರಳಿಸುವುದು ನ್ಯಾಯವೇ? ರಾಜಶ್ರೀಗಳೇ, ನಮ್ಮೀರ್ವರ ಹೃದಯಗಳು ಪರಿತಾಪದಿಂದ ಬೆಳೆಯುತ್ತಿವೆ. ನಾನಾಗಲೇ ನಮ್ಮೀರ್ವರ ಪರವಾಗಿ ಕ್ಷಮೆಯಾಚಿಸಿದ್ದೇನೆ. ಕ್ಷಮಿಸು, ಕ್ಷಮಿಸು ಗುರುವೆ. ನನ್ನ ಮೌಢ್ಯ ಬಯಲಾಯಿತು. ಮರದ ನೆರಳಲ್ಲಿದ್ದು ತನ್ನ ನೆರಳ ನರಸಬಹುದೇ? ನೀವೂ ಶರಣರು, ನಾನೂ ಶರಣ. ನಿಮ್ಮ ಶರಣರ ಮುಂದೆ ನಾನೇ ತೆರೆಯುತ್ತನಯ್ಯ. ಆನೆ ಆದಾರಿಯಲ್ಲಿ ಹೋಯಿತೆಂದೆಡೆ ಆಡು ಆದಾರಿಯಲ್ಲಿ ಹೋಯಿತೆನ್ನಬಹುದೇ? ಸರ್ವಾಪರಾಧವಾಯಿತು, ಸರ್ವಾಪರಾಧವಾಯಿತು. ಡಂಬುಡೊಳ್ಳು ನನ್ನದಯ್ಯ, ಡಂಬುಡೊಳ್ಳು ನನ್ನದಯ್ಯ, ನಿಮ್ಮ ನಂಬಿದ ಶರಣರ ಡಿಂಗರಿಗ ನಾನು, ನಿಮ್ಮ ನಂಬಿದ ಶರಣರ ಡಿಂಗರಿಗ ನಾನು, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಕ್ಷಮಿಸು, ನನ್ನನ್ನು ಕ್ಷಮಿಸು. ಹೇಳು ಬಸವೇಶ್ವರ, ನಿಜ ವೈರಾಗ್ಯಕ್ಕೆ ಯಾರೂ ಒಮ್ಮೆಲೆ ಜಿಗಿಯಲಾಗದು. ಅನುಭವದಿಂದ ಮನಸ್ಸು ಹಣ್ಣಾಗಿ ಗುರುವಿನ ಷಟ್ಸ್ಥಲ ಬೋಧೆಯಿಂದ ಹಂತ ಹಂತವಾಗಿ ಏರಿ ಜೀವ ಶಿವನಾಗಬೇಕು. ಸಂಗಮನಾಥನ ಪ್ರೀತಿಯ ಪುತ್ರರಾದ ನಿಮಗೇಕೆ ಮನದಲ್ಲಿ ಕಳವಳವಾಗಬೇಕು? ನೀವು ಸುಖಿಯಲ್ಲವೇ? ಮಹೇಶ್ವರನು ಪತಿತೋದ್ಧಾರವನ್ನೇ ಕಾಯಕವಾಗಿ ದಯಪಾಲಿಸಿರುವನಲ್ಲವೇ? ಕಳ್ಳರಿಗೂ ಆಶ್ರಯ ಕೊಡುವಿರಿ, ಕಳ್ಳ ಜಂಗಮರಿಗೂ ಆಶ್ರಯ ಕೊಡುವಿರಿ. ಮಾರಯ್ಯನವರೇ, ಪುನಃ ಕಟಕಿಯಾಡಬಹುದೇ? ಕೈಲಾಸದ ಬಾಗಿಲು ಸಹ ಇಷ್ಟೊಂದು ವಿಶಾಲವಾಗಿ ತೆರೆದಿಲ್ಲ ಬಸವೇಶ್ವರ. ಅಲ್ಲಾದರೂ ಪ್ರವೇಶ ದೊರೆಯಬೇಕಾದ್ರೆ ಕಠಿಣ ನಿಯಮಗಳು ಉಂಟು. ಆದರೆ ನಿಮ್ಮ ಅರಮನೆಯಲ್ಲಿ ಅರಮನೆಯ ಬಾಗಿಲು ತೆರವೋ ತೆರವು. ನಿಜ ನಿಜ ಮಾರಯ್ಯನವರೇ. ದೀನರಿಗೆ, ಪತಿತರಿಗೆ, ಜಂಗಮರಿಗೆ ನನ್ನ ಮನೆಯ ಬಾಗಿಲು ತೆರವೋ ತೆರವು. ಇಲ್ಲಿಗೆ ಬರುವ ಹೆಬ್ಬೊಟ್ಟೆಯ ಟೊಂಬರೆಲ್ಲರೂ ಜಂಗಮರೇ. ಜಂಗಮ ಸ್ಥಾನಕ್ಕೆ ಅರ್ಹತೆಗಳೇನೂ ಇಲ್ಲವೇ? ರುದ್ರನ ವೇಷ ಹೊತ್ತು ಗ್ರಾಸಕ್ಕೆ ತಿರುಗುವ ಘಾತಕರೆಲ್ಲರೂ ಜಂಗಮರೇ. ಬಸವದೇವ, ಪ್ರಭುದೇವರ, ಮಡಿವಾಳರ, ನನ್ನ ಎಲ್ಲರ ಎಚ್ಚರಿಕೆಗಳನ್ನು ನೀವು ಅಲಕ್ಷಿಸುತ್ತಿರುವಿರಿ. ನಿಮ್ಮ ಈ ಗೂಳಿನಿಂದ ಬೆಳೆಯುತ್ತಿರುವ ಜನರಿಂದ ಶಿವಶರಣ ಸ್ತೋಮಕ್ಕೆ ಎಂತಹ ಅನಾಹುತ ಒದಗಲಿದೆಯೋ ಎಂದು ನನ್ನ ಮನಸ್ಸು ತಲ್ಲಣಿಸುತ್ತಿದೆ. ಅದೇಕೆ? ಇದು ಸಂಗಮನಾಥನ ಲೀಲೆ ಇರಬೇಕಲ್ಲವೇ? ವ್ಯಂಗ್ಯಕ್ಕೆ ವ್ಯಂಗ್ಯ. ಪ್ರಧಾನಿಯ ವಾಚಾಳತ್ವದ ಮುಂದೆ ಈ ಮುಕುಟರಹಿತ ರಾಜನ ಮೊದ್ದು ಮಾತಲ್ಲಿ ಈ ಚರ್ಚೆ ಅನುಭವ ಮಂಟಪದಲ್ಲಾಗಲಿ. ಆರೋಗಣೆಗೆ ಸಮಯವಾಯಿತು. ಶರಣು ಶರಣಾರ್ಥಿ. ಶರಣು ಶರಣ. ಜಂಗಮ ಭಕ್ತಿ ಕಠಿಣವಾಯಿತು ನೀಲ. ನಿತ್ಯವೂ ತಪ್ಪು ಹೆಜ್ಜೆಗಳನ್ನು ಇಡುತ್ತಿದ್ದೇನೆ. ಈ ಅಧಿಕಾರದ ವಜ್ರ ಪಂಜರದಿಂದ ಹೊರಕ್ಕೆ ಬರುವವರೆಗೂ ಮನದ ಅಹಂಕಾರ ನೀಗಲು, ಚಿತ್ತದಲ್ಲಿ ನಿರಪೇಕ್ಷತೆ, ಭಾವದಲ್ಲಿ ದಿಗಂಬರತನ ಮೂಡದು. ಹರಬರ ಭಕ್ತಿ ಮರೆಯಾಯಿತು ಕಾಣಿರಣ್ಣ. ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ. ನೀಲ, ಈ ದಿನ ಕಲ್ಯಾಣ ನಗರದಲ್ಲಿ ವ್ಯಂಗ್ಯದ ಜಾಡ್ಯ ಹಬ್ಬಿದಂತಿದೆ. ನಿಮ್ಮ ಬೋಧನೆಯನ್ನು ನೀವೇ ಕೇಳುವ ಶಿಕ್ಷೆ ಕೊಟ್ಟೆನಲ್ಲವೇ? ಕ್ಷಮಿಸಿ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಕಂಡ ಭಕ್ತರಿಗೆ ಕೈ
ಮುಗಿವ ವಿನಯವೇ ಸದಾ ಶಿವನವಲುಮೆಯಯ್ಯ ಸದುವಿನಯವೇ ಸದಾ ಸದುವಿನಯವೇ ಸದಾ ಶಿವನವಲುಮೆಯಯ್ಯ ಸದುವಿನಯವೇ ಸದಾ ಶಿವನವಲುಮೆಯಯ್ಯ ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ಜಪಂಗಳಯ್ಯ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೊದ್ಲೇ ಹೇಳಿದ್ರೆ ನೆಟ್ಟಿಗೆ ಮಾಡ್ಕೊಂಡು ಗೊತ್ತಾಗಿರ್ತಿಲ್ವರ. ಈತ ಕೇವಲ ಪಾಲಿಕೆಗಳನ್ನಷ್ಟೇ ಅಲ್ಲ, ಹೃದಯವನ್ನೇ ಸರಿ ಮಾಡಬಲ್ಲ. ಅದಕ್ಕೆ ನಿನ್ನನ್ನು ಕರೆತಂದರು. ಬುದೇ, ಈ ಕ್ಷೌರಿಕರು ಮೋಚಿಗಳು ಈ ಮದ್ದು ಕೊಡೋದ್ರಾಗ ಎತ್ತಿದ ಕೈ ನೋಡ್ರ. ಆ ವೈದ್ಯರು ಜ್ವರ ಬಂದೈತೆ ವಾಸಿ ಮಾಡಪ್ಪ ಪುಣ್ಯ ಬಂದೈತೆ ಅಂದರೆ ಮೊದಲು ಕಾಸು ಕೊಡು ಅಂಬೋದ, ಕಾಸು ಇಸ್ಕೊಂಡು ನಿನ್ನ ಕೆಲಸ ಆಯಿತು ಹೋಗು ಅಂಬೋದ. ಬುದೇ ಸತ್ತರೆ ಜವರ ಆಯಿತು, ಬದುಕಿದ್ರೆ ಅವನ ಪುಣ್ಯ. ಅದು ಸರಿ, ಈಗ ಯಾರ ಬುದ್ಧಿ ಜಡ್ಡಾಗಿರೋದು? ನಿನಗೇನಪ್ಪ? ನನಗೆ ನೋಡಿ ಹೆಂಗೆ ದೊಡ್ಡ ಮುಟ್ಟಾಗಿವ್ರಿಗೆ ಏನು ಬುದ್ಧಿ? ನಿನಗೆ ಪ್ರಾಣವಿಲ್ಲ. ಪ್ರಾಣ ಇಲ್ಲ ಏನು ಅಂದ್ಬಿಟ್ರೆ ಮಂತ್ರಪ್ಪನ ಮನೆಗೆ ವಾಡೆ 7 ಎಕರೆ ಆಯಿತು, ಸರ ಅಂತ ಹತ್ತಿರ. ನಿನ್ನ ದೇಹದಷ್ಟೇ ನಿನ್ನ ಮನಸ್ಸು ದೃಢವಾಗಿರಬೇಕು. ಮನಸ್ಸು ಅಂದರೆ ಅದೇ ಕಪಿ ಮಂಗ ಕೋತಿ ಬುದೇ. ಅದು ಒಂದು ಕಡೆ ನಿಲ್ಲಂಗಿಲ್ಲ, ಒಂದು ಕಡೆ ಅಡ್ಡಾಡಂಗಿಲ್ಲ, ಒಂದು ಕೆಲಸ ಮಾಡೋಂಗಿಲ್ಲ. ಹಂಗೆ ನಂದೂ ಇದ್ರೆ ನಾನು ಹಿಂಗಿರ್ತಿದ್ನ ಏಟು ನ್ಯಾಟಿಗಿರ್ತಿದ್ದೆ. ಅದನ್ನು ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡಲಿಕ್ಕೆ ಅಲ್ಲ ಬುದ್ಧಿ, ಮಂಗನ ಮೂಗ್ದಾರ ಹಾಕಿ ಎಳೆಯೋಕ್ಕಾಯ್ತದ? ಹರಣಯ್ಯ ಹರಣಯ್ಯ. ಬಸವಪ್ರಭು ಎಷ್ಟು ಕೃಪೆ ಮಾಡಿದರು ಈ ಪಾಮರನ ಮೇಲೆ. ಅಂತ್ಯನಿಗೆ ಇಷ್ಟು ಇದೆ. ಬಸವಪ್ರಭು ಈ ಋಣವನ್ನು ಹೇಗೆ ತೀರಿಸಿದೆ? ಅಲ್ಲ, ನೀವು ಆಜ್ಞೆ ಮಾಡಿದರೆ ನಾನು ಬಂದಿದ್ದೆ. ಹರಣಯ್ಯ, ನಿನ್ನಿಂದ ನನಗೆ ಸಹಾಯವಾಗಬೇಕಾಗಿದೆ. ಅದಕ್ಕಾಗಿ ಬೇಡಲು ಬಂದೆ. ಬಸವಪ್ರಭು, ನನ್ನನ್ನು ಬೇಡಲು ಬಂದಿದ್ದೀರಾ? ಬಸವಪ್ರಭು, ನನ್ನ ಕ್ಷಮಿಸಿ ಬಸವಪ್ರಭು, ಕ್ಷಮಿಸಿ. ಹೇಳು ಹರಣಯ್ಯ. ನೀನು ಮಹಾಶಿವಭಕ್ತ, ಕೆಲಸದಲ್ಲೇ ಕೈಲಾಸ ಕಾಣುವ ಮಹಾನುಭಾವ. ಈಗ ಇವನ ಆತ್ಮ ಜ್ಯೋತಿಯು ಆತ್ಮ ಏನ್ ಬುದ್ಧಿ ಹೆಂಗಂತೀರ? ನನ್ನ ಹತ್ರ ಆತ್ಮ ಎಲ್ಲೈತೆ? ನಿಮ್ಮ ಪಾದ ನನ್ನ ತಾವಿಲ್ಲ ಬುದ್ಧಿ. ಶಿವ ಶಿವ ಎಲ್ಲೈತೆ ತೋರಿಸಿ ಮತ್ತೆ ನೋಡವ. ಆ ಉಪಕಾರವನ್ನು ಹರಳಯ್ಯ ಮಾಡುತ್ತಾನೆ. ಬಸವದೇವಗಳೇ, ಇದು ನನ್ನಿಂದ ಆದೀತೆ. ನೀವು ತಪಸ್ವಿಗಳು, ನಾನು ಮೆಟ್ಟು ಹೊಲಿಯುವನು. ನಾನೇನು ಮಾಡಲು ತಾನೇ ಸಾಧ್ಯ? ಕಾಯಕದಿಂದ ಕೈಲಾಸ ಕಾಣುವ ಮಹಾತ್ಮ ನೀನು. ಅಣ್ಣ, ಈತನಿಂದ ನೀನು ಕಾಯಕದ ಉಪದೇಶ ಪಡೆಯಬೇಕು. ಈತನೇ ನಿನ್ನ ಗುರು. ನಮಸ್ಕಾರಪ್ಪ ಗುರು ಅಂತೂ ಒಳ್ಳೆ ಶಿಕ್ಷಾ ಸಿಕ್ತ ನಿಂಗೆ. ಅಣ್ಣ, ಈ ದಿನ ನಿನ್ನ ಜೀವಮಾನದಲ್ಲೇ ಸುದಿನ. ಈತನ ಬಳಿ ನೀನು ಕೆಲಸ ಮಾಡಿಕೊಂಡಿದ್ದರೆ ಸಣ್ಣದಾಗಿ ಹೇಳಿದ್ರೆ ಅಲ್ಲ ಬುದ್ಧಿ, ಈ ಪಂಚಮಿ ಜೊತೆ ಜೋಡಲ್ಕೊಂಡಿದ್ದು ಬಿಟ್ರೆ ನನ್ನ ಜಾತಿ ಬಿಟ್ಟೋಯ್ತದೆ. ಬೇಡ ಬುದ್ಧಿ. ತಪ್ಪು ತಿಳುವಳಿ. ಜಾತಿ ಬರುವುದು ಹುಟ್ಟಿನಿಂದ, ಕರ್ಮದಿಂದ. ನೀನು ಎಷ್ಟು ಉತ್ತಮವಾಗಿ ಕೆಲಸ ಮಾಡುತ್ತೀಯೋ ಅಷ್ಟೂ ಉತ್ತಮವಾಗುತ್ತದೆ ನಿನ್ನ ಜಾತಿ. ಬುದ್ಧಿ, ನಿಮ್ಮ ಪಾದಕ್ಕೆ ಬೇಕಾದ್ರೆ ಬೀಳ್ತೀನ್ರ, ನಿಮ್ಮ ಮನೆಗೆ ಉಳಿದ ಕೆಲಸ ಮಾಡ್ಕೊಂಡು ಇರ್ತೀನ್ರ. ಆದರೆ ನಂದು ಜೋಡಲಿಯೋ ಜಾತಿ ಅಲ್ಲ ಬುದ್ಧಿ ನಂದು. ಅಣ್ಣ,
ಕೆಲಸದಲ್ಲಿ ಮೇಲಿಲ್ಲ ಕೀಳಿಲ್ಲ, ಎಲ್ಲ ಕೆಲಸಗಳು ಉತ್ತಮವೇ. ನೀನು ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡುತ್ತೀಯೋ ಅಷ್ಟೂ ಉತ್ತಮವಾಗುತ್ತದೆ ನಿನ್ನ ಜಾತಿ. ಹಂಗೆ ಆಗ್ಲಪ್ಪ, ನಾನು ಪರಾಣ ಉಳಿಸಿದ್ಯಾ, ನೀನು ಹೆಂಗೆ ಹೇಳ್ತೀಯೋ ಹಂಗೆ. ಇಂತಹ ಶಿವಶರಣರ ಸೇವೆಯನ್ನು ಮಾಡುವ ಸೌಭಾಗ್ಯವೇ ನಿನಗಿನ್ನೂ ಅರ್ಥವಾಗಿಲ್ಲ, ಕಾಲಕ್ರಮದಲ್ಲಿ ತಿಳಿಯುತ್ತದೆ. ಹರಳಯ್ಯ, ನಾನಿನ್ನು ಬರಲಿ. ನೀವು ನನ್ನ ಮೇಲೆ ಹೊರಿಸಿರುವ ಭಾರವು ನಿಮ್ಮ ಕೃಪೆಯಿಂದ ಹಗುರವಾಗುವಂತೆ ಹರಸಿ ಬಸವಪ್ರಭು. ಅಣ್ಣ, ಈ ಅಪ್ಪನ ನೋಡಿದ್ರೆ ಒಳ್ಳೆ ಈಶ್ವರ ನೋಡ್ದಂಗೆ ಆತದಪ್ಪ. ಹೇಳ್ಕೊಡಪ್ಪ, ನೀನ್ ಎಕ್ಕಡ ಕೆಲಸ ಹೆಂಗಿದ್ರು ನಿನ್ ಸಂಘ ಇಲ್ಲೇ ಬೇಕಲ್ಲ. ನಾನು ಸಂಗಪ್ಪ ಸಂಗಪ್ಪ ಅವನ್ ಯಾರಪ್ಪ? ನೀನೆ ನಾನ ಸಂಗಪ್ಪ. ಹಂಗೆ ಕೂಗಪ್ಪ, ನಾನು ಕಾಡ್ತೇನೆ, ಗೆಪ್ತಿ ಹಾಕಿ ಕೂಗು. ನೀನು ಹೋಗಿ ನೀರಿನಲ್ಲಿ ಮಿಂದು ಶುಭ್ರವಾಗಿ ಹಣೆಯಲ್ಲಿ ವಿಭೂತಿಯನ್ನು ಧರಿಸಿ ಸಂಗಮೇಶ್ವರನಿಗೆ ಅಡ್ಡ ಬಿದ್ದು ಬಾ. ಕರ್ಮ ಮಾರ್ಗವೆನಿಸುವ ಹಾದಿಯಲ್ಲಿ ಮೊದಲ ಹೆಜ್ಜೆ ಇಡಲು ನಿಮಿತ್ತನಾಗುತ್ತೇನೆ. ಅಂದ್ರೆ ನೀನ್ ಹೇಳೋದೇನು, ನಿತ್ಯ ಹೋಗಿ ನೀರ್ನಾಗ ಮುಳುಗಿ ಹೇಳ್ಬೇಕು ಅನ್ನೋ ಆರುದಂಗೆ. ಆಯ್ತಪ್ಪ, ನೀನ್ ಹೆಂಗೆ ಹೇಳ್ತೀವ ಹಂಗೆ ಆಗ್ಲಿ ಬಿಡು, ನೀನಲ್ವಾ ನನ್ನ ಗುರು. ಮಂಚಣ್ಣ, ಈಚೀಚೆಗೆ ಊರಿನಲ್ಲೆಲ್ಲ ಒಂದು ಹಾಡು ಕೇಳಿ ಬರ್ತಾ ಇದೆ. ಯಾಕೋ ಗೊತ್ತಿಲ್ಲ, ನನಗೂ ಹಾಡಬೇಕು ಅಂತ ಅನಿಸ್ತಾ ಇದೆ. ನಾನು ಹಾಡ್ಲೆ? ದಯವಿಟ್ಟು ನನಗೆ ಆ ಕಠಿಣ ಶಿಕ್ಷೆ ವಿಧಿಸಬೇಡಬೇಕು. ಯಥಾರ್ಥವನ್ನ ಎದುರಿಸೋದಕ್ಕೆ ನಿನಗೆ ಸಹಜವಾಗಿ ಭಯ ಆಗುತ್ತೆ, ಆದ್ರೆ ಅದನ್ನು ಎತ್ತಿ ತೋರಿಸೋದು ನನ್ನ ಕರ್ತವ್ಯ ಅಲ್ಲೇ. ನಾನು ಹಾಡ್ತೀನಿ. ಅಲ್ಲಿ ನೋಡಲು ಬಸವ, ಇಲ್ಲಿ ನೋಡಲು ಬಸವ, ಎಲ್ಲೆಲ್ಲಿ ನೋಡಿದರು ಬಸವನಯ್ಯ. ಅದಕ್ಕೆ ನಾನೇನು ಮಾಡ್ಲಿ ಹೇಳು? ಪಾಯಸದಲ್ಲಿ ಸಕ್ಕರೆ ಬಸವ, ದ್ರಾಕ್ಷಿಯಲ್ಲಿ ಬಸವ, ಹಾಲು ಬಸವ, ಅದರ ಮೇಲೆ ತೇರ್ತಾ ಇರೋ ಇರುವೆ ಈ ಮಂಚಯ್ಯ. ಸಾಕು, ನಿಲ್ಲಿಸು ನಿನ್ನ ಗಾಢ ಪದಾನ. ಹಾಲಿನ ಮೇಲೆ ತೇಲ್ತಾ ಇರೋ ಇರುವೆ ಈ ಮಂಚಣ್ಣ. ನಾನು ಹೋಗುತ್ತೇನೆ ಅಷ್ಟೇ. ಮಿತ್ರಾದಿ, ನೀನ್ ಎಲ್ಲಿಗೆ ಹೋದ್ರು ಈ ಹಾಡು ನಿನ್ನ ಹಿಂಬಾಲಿಸ್ತಾನೇ ಇರುತ್ತೆ. ನೀನ್ ತಪ್ಪಿಸ್ಕೊಳೋದಕ್ಕೆ ಸಾಧ್ಯವೇ ಇಲ್ಲ. ಬಾ, ಬೇಕಾದ್ರೆ ನೀನು ಕೇಳಿಸ್ಕೊ. ನಿಮ್ಮ ಶರಣರ ಸಂಘವನ್ನೊಪ್ಪಿದೆನಯ್ಯ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನಿಮ್ಮ ಶರಣರ ಸಂಘವನ್ನೊಪ್ಪಿದೆನಯ್ಯ, ಕೂಡಲ ಸಂಗಮ ದೇವ, 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 ಕೂಡಲ ಸಂಗಮ ದೇವ. ದೊರೆಗಳಿಬ್ಬರಿಗೂ ವಂದನೆಗಳು. ಯಾರೋ ನೀನು? ಓಹೋ, ಜೋಡು ಹೊಲೆಯೋ ಭಕ್ತ. ಇವನು ಮೋಕ್ಷಕ್ಕೆ ಹೊಸ ಮಾರ್ಗ ಕಂಡು ಹಿಡಿದಿದ್ದಾನೆ ಮಂಚಯ್ಯನವರೇ. ಹೌದು ಸ್ವಾಮಿ, ಮುಕ್ತಿ ಬಯಸುವವರು ಯಾರೇ ಆಗಲಿ ಈ ಕರ್ಮವನ್ನು ಮಾಡುವರು. ನಿಲ್ಲಿಸೋ ನಿನ್ನ ಮುಕ್ತಿಯ ಮರ್ಮಾನ. ಎಂಥ ಕಾಲ ಬಂತು ಮಂಚಯ್ಯನವರೇ, ಈ ಬಸವಣ್ಣನ ದೆಸೆಯಿಂದ ಈ ಶ್ವಾಪಚೂರು ಕೂಡ ವೇದಾಂತಿಯ ಸೊಗು ಹಾಕೋ ಕಾಲ ಬಂತಲ್ಲ. ಏನು ಪ್ರಭುಗಳೇ, ದೊರೆಗಳೇ, ಇದು ಬಸವೇಶ್ವರನ ಪವಿತ್ರ ಪಾದಗಳಿಗೆ ಮೀಸಲಾದ ಪಾದಗಳು. ಒಂದು ದಿನ ಆ ಮಹಾನುಭಾವರು ದೀನನಾದ ನನಗೆ ಶರಣೆಂದರು. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ನನ್ನ ತೊಡೆಯಲ್ಲಿನ ಚರ್ಮವೊಂದಿಂದ ಈ ಪಾದಕಗಳನ್ನು ಮಾಡಿದ್ದೇನೆ. ಅಜ್ಞಾನಿಗಳ ಬಿಸಿನೆತ್ತರನ್ನು ಬಸೆಯುವುದೇ ಬಸವಣ್ಣನವರ ಅಹಿಂಸೆನೋ? ಇದರಲ್ಲಿ ಅವರದೇನು ಅಹಿಂಸೆ ಇಲ್ಲ ಪ್ರಭು. ನನ್ನ ಸ್ವಂತ ಇಚ್ಛೆಯಿಂದ ಅರ್ಪಿಸಲು ಹೊರಟಿದ್ದೇನೆ. ಮರಡುಕೊಂಡೆ. ನೀನು ಸ್ವಂತ ಇಚ್ಛೆಯನ್ನು ತಿಳಿದಿರುವುದು ಸುಳ್ಳು. ಬಸವಣ್ಣನ ಬುದ್ಧಿ ಚಾತುರ್ಯದಿಂದ ನಿನ್ನ ಮೆದುಳು ಅವನ ಕೈಗೊಂಬೆಯಾಗಿದೆ.
ಮಧುವರಸಯ್ಯ, ಈ ಬಸವರಾಜನ ನಿಜ ಸ್ವರೂಪವನ್ನು ಬಯಲಿಗೆಳೆಯಲೇಬೇಕು. ದೊರೆಗಳೇ, ನಮ್ಮ ಬಸವರಾಜರಿಗೆ ಏನಾದ್ರು ಅಂದ್ರೆ ನಾನು ಸುಮ್ಮನೆ ಬಿಡಕ್ಕಿಲ್ಲ. ನೋಡಿದ್ರ ಮಂಚಯ್ಯನವರೇ ಈ ಕಾಂತಿಯ ಸ್ವರೂಪನ? ಅಲ್ಲ, ಕ್ರಿಮಿಗಳಿಗೂ ಕೂಡ ಕಿರೀಟಧಾರಿಗಳನ್ನು ಎದುರಿಸುವಂತ ಶಕ್ತಿ ಬಂದುಬಿಟ್ಟಿದೆ. ಅದು ಸರಿ, ಯಾರಿವನು? ಓಹೋ, ಕಳ್ಳ! ವಿಭೂತಿ ಧರಿಸಿದ ಮಾತ್ರಕ್ಕೆ ಈ ಕಳ್ಳರು ಶಿವಚರಣರೇ. ಹೊರಗಡೆ ಶರಣರನ್ನು ಅವಮಾನ ಮಾಡಬೇಕು. ಕೂಡಲ ಸಂಗನ ಶರಣರೊಡನೆ ಸರಸ ಮಾಡಿದರೆ ಅದು ವಿರಸ ಕಾಣಿರಯ್ಯ. ಹಾವಿನ ಹೆಡೆಯನ್ನು ಕೊಂಡು ಕೆನ್ನೆಯ ತುರಿಸಿದಂತೆ, ಉರಿವ ಕೊಳ್ಳಿಯನ್ನು ಕೊಂಡು ಮಂಡೆಯ ಸಿಕ್ಕು ಬಿಡಿಸಿದಂತೆ, ಹುಲಿಯ ಮೀಸೆಯನ್ನು ಹಿಡಿದುಕೊಂಡು ಒಲಿದುಯ್ಯಾಲೆ ಆಡುವಂತೆ ಕೂಡಲ ಸಂಗನ ಶರಣರೊಡನೆ ಸರಸ ಮಾಡಿದರೆ ಮಡಿಲಲ್ಲಿ ಸುಣ್ಣದ ಕಲ್ಲನ್ನು ಕಟ್ಟಿಕೊಂಡು ಮಡುವ ಬಿದ್ದಂತೆ. ಅಯ್ಯೋ ಮೂರ್ಖ, ಮುಟ್ಟಾಳ! ಈ ಬಸವಣ್ಣನ ಪವಾಡ ನಾನು ಬಯಲು ಮಾಡ್ತೇನೆ. ಕೊಡುವ ಪಾತ್ರಿಗಳನ್ನು ನಾನೇ ಮೆಟ್ಟೇನೆ. ಬೇಡಿ ಮಹಾಸ್ವಾಮಿ, ಬೇಡಿ. ಈ ಅಪಚಾರಕ್ಕೆ ಖಂಡಿತ ನಾನು ಒಪ್ಪುವುದಿಲ್ಲ. ಈ ಪುಣ್ಯನ್ನು ಕೇಳುವುದೇನು? ಸಂಗಪ್ಪ, ನೀನು ಸುಮ್ಮನೆ. ಬಸವೇಶ್ವರರು ಅವರ ಪಾವಿತ್ರತೆಯನ್ನು ತಾವೇ ಕಾಪಾಡಿಕೊಳ್ಳುತ್ತಾರೆ. ಮಂಚಯ್ಯನವರೇ, ನೀವೊಂದನ್ನು ಮೆಟ್ಟಿ ನಾನು ಇನ್ನೊಂದನ್ನು ಮೆಟ್ಟಿ. ನಾನೇ? ಅವು ಬಸವರಾಜರದು, ನಾನು ಯಾಕೆ? ನಿಮಗೂ ಭಯವೇ? ಈ ಬಸವರಾಜನ ಪವಾಡನ ಪ್ರತಿದಿನ ನಾನು ಬಯಲು ಮಾಡ್ತೀನಿ. ನಾನೇ ಈ ಚಪ್ಪಲಿಗಳನ್ನು ಮೆಟ್ಟುತ್ತೀನಿ. ಮಿತ್ರ, ಮಧುವರಸಯ್ಯ, ಏನಾಯ್ತು ಮಿತ್ರ? ಏನಾಯ್ತು ಮಿತ್ರ? ಬನ್ನಿ, ಕೊಂಚ ಸಹಾಯ ಮಾಡಿ. ಬನ್ನಿ ಸಂಗಪ್ಪ. ಹೋಗು. ಆ ಇಸುದಾವ ನಾನು ಊಟಾಕಿಲ್ಲ, ಬುದೇ ಊಟಾಕಿಲ್ಲ. ಸಂಗಪ್ಪ, ನೋವಿನಲ್ಲಿರುವ ಎಲ್ಲ ಮನುಜರು ಸಮಾನರಲ್ಲವೇ? ಹೋಗಿ ಅವರನ್ನು ಮನೆ ಮುಟ್ಟಿಸಿ ಬಾ. ಆಗ್ಲಪ್ಪ, ನಿನ್ ಗುರು ಬೇರೆ, ನನಗೆ ನೀನ್ ಹೇಳ್ದಂಗೆ ಕೇಳ್ತೀನಪ್ಪ. ಭಕ್ತಪಾಲಕ ಬಸವದೇವ, ಪತಿತೋದ್ಧಾರ, ಪತಿತ ಪಾವನ, ಅಂತ್ಯಜನಲ್ಲಿ ಇಷ್ಟು ಅನುರಾಗವೇ? ದೀನರನ್ನು ಉದ್ಧರಿಸಲು ದರಗಿಳಿದು ಬಂದ ಶಿವಸ್ವರೂಪಿಯೋ? ನಿನ್ನ ನಾಮವೆನ್ನ ಜಿಹ್ವೆಯಲಿ, ನಿನ್ನ ಮೂರುತಿಯನ್ನ ಹೃದಯದಲ್ಲಿ, ನಿನ್ನ ಪಾದಧೂಳಿನ ಕಣವೊಂದು ಎನ್ನ ಶಿರದಲ್ಲಿ ಕರುಣಿಸೋ ಬಸವ, ಕರುಣಿಸೋ ಬಸವ. ಅವ್ರು ಕೊಟ್ಟ ತೈಲದಿಂದ ಈ ಮುಖದ ಮೇಲೆ ಹಾಕಿದ್ಮೇಲೆ ಇಲ್ಲಿ ಜ್ಞಾನ ಬಂದಿದೆ ಅಪ್ಪ. ಇಲ್ಲಮ್ಮ, ಇಲ್ಲಮ್ಮ, ಯಾವ ವೈದ್ಯನು ಆಗಲ್ಲಮ್ಮ. ನನ್ನ ಆಸೆ ಬಿಟ್ಟು ಬಿಡು ಮಗು. ಹೀಗೆಲ್ಲ ಮಾತಾಡ್ಬೇಡ, ಬಿಡ್ತು. ಯಾರಪ್ಪ ಇದ್ದಾರೆ? ಎಲ್ಲಮ್ಮ, ಅಪ್ಪ. ಇನ್ನು ಮೇಲೆ ಅವರೊಬ್ಬರೇ. ಅಯ್ಯೋ, ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೊಳ್ಬೇಡಪ್ಪ. ನಿನ್ ಕಾಲು ನೋವು, ಉರಿ ಎಲ್ಲ ವಾಸಿ ಆಗುತ್ತಂತಪ್ಪ.
ಬಸವ ಬಸವ ಅಂತ ಹೇಳ್ತಾ ಇರು. ಆ ತೈಲಾನ ನಿನ್ ಕಾಲ್ ಮೇಲೆ ಹಾಕ್ತೀನಿ. ಏನಂದೆ? ಇದು ಆ ವಿಚಿತ್ರ ವೈದ್ಯರು ಹೇಳಿರುವಂತ ನಿಯಮ ಅಪ್ಪ. ವೈದ್ಯರು ಹೇಳಿದ್ದು ಅಲ್ಲ, ಏನು ಅಲ್ಲ, ಎಲ್ಲ ಆಟ ತಂತ್ರ. ಈಗಲಾದ್ರೂ ಹೇಳಪ್ಪ, ಬಸವ ಬಸವ ಅಂತ ಇವಾಗಾದ್ರೂ ಹೇಳಪ್ಪ. ಆಯ್ತಮ್ಮ, ನನ್ನ ಕೈಲಿ ಸಹಿಸಕ್ಕ ಆಗ್ತಾ ಇಲ್ಲಮ್ಮ. ಏನಾದ್ರೂ ಹೇಳ್ತೀನಿ, ಯಾರದಾದ್ರೂ ಹೊರೆ ಹೋಗ್ತೀನಿ. ಬಸವ, ಬಸವೇಶ್ವರ, ಬಸವ ಪ್ರಭು, ಶಾಂತವಾಯಿತು, ಶಾಂತವಾಯಿತು, ಶಾಂತವಾಯಿತು ಮಗಳೇ. ಶೀತಲ ಗಂಗೆಯನ್ನ ನನ್ನ ಕಾಲ ಮೇಲೆ ಸುರಿದಾಕಾಯಿತು. ಏನಮ್ಮ ಏನಮ್ಮ ಇದು ಆಶ್ಚರ್ಯ? ಹೀಗೆ ಆಗತ್ತೆ ಅಂತ ಆ ವಿಚಿತ್ರ ವೈದ್ಯರು ಮೊದಲೇ ಹೇಳಿದ್ರಪ್ಪ. ಇಲ್ಲ ಇಲ್ಲ, ನನಗೀಗೆಲ್ಲ ಅರ್ಥವಾಗ್ತಾ ಇದೆ. ಮಂದಮತಿಯಾದ ನಾನು ಪತಿತ ಪಾವನನಾದ ಪರಮ ಪೂಜ್ಯನಾದ ಬಸವಣ್ಣನನ್ನು ನಿಂದೆ ಮಾಡಿದೆ ಅಲ್ಲವೇ? ಆ ಮಹಾತ್ಮ ತನ್ನ ಪವಾಡವನ್ನು ತೋರಿಸ್ಬಿಟ್ಟ. ನಂತರ ಕರುಣೆ ಇಟ್ಟು ಕಾಪಾಡ. ನಿನಗೆ ದಿವ್ಯೋಷಧವನ್ನು ಕೊಟ್ಟು ನೀನ್ ಕಾಲನ್ನು ವಾಸಿ ಮಾಡಿದ್ರಲ್ಲಪ್ಪ. ಅಗೋ ಆ ವೈದ್ಯರು ಬಂದಿದ್ದಾರೆ. ನೋಡಪ್ಪ, ಇವ್ರೇ ಆ ವೈದ್ಯರು. ಯಾರದು? ಬನ್ನಿ. ಕಳ್ಳ ಅಲ್ಲ ಅಲ್ಲ ಬುದೇ, ನಾನು ಬಸವೇಶ್ವರರ ಕೃಪೆಯಿಂದ ಈಗ ಶಿವಶರಣ ಆಗ್ಬಿಟ್ಟಿನಿ. ನೋಡಿ 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 ನೋಡಿ. ಯಾರಾದರೂ ಆಗಿರಲಿ, ನಿನ್ನನ್ನು ನಾನು ಎಷ್ಟೇ ತುಚ್ಛವಾಗಿ ಕಂಡರೂ ಕರುಣೆಯಿಂದ ಬಂದು ನನ್ನ ಘೋರ ಸಂಕಟದಿಂದ ಪಾರು ಮಾಡಿ ನನ್ನ ಪ್ರಾಣನೇ ಉಳಿಸಿಬಿಟ್ಟಿಯಪ್ಪ. ಅಪ್ಪ, ಪ್ರಾಣಧಾತನಾದ ನಾನು ನಿನಗೆ ನಮಸ್ಕರಿಸ್ತೀನಪ್ಪ. ಏನಪ್ಪ, ಈ ದಿವ್ಯೌಷಧವನ್ನ ಬಸವಣ್ಣವ್ರು ಕಳಿಸಿದ್ರೆ? ಇಲ್ಲ ಬುದ್ಧಿ, ನಾನೇ ತಂದೆ. ಏನಂದ್ರೆ? ತಾವು ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಒಂದು ಮಾತು ಹೇಳ್ಬಿಡ್ತೀನಿ ನಾನು. ನೋಡಿಯ, ನನ್ನ ಜೀವ ಉಳಿಸಿದ ದೇವರಪ್ಪ ನೀನು. ನಿನ್ನ ಮೇಲೆ ನಾನು ತಪ್ಪು ತಿಳ್ಕೊಳ್ಳೋದೇ? ನನ್ನ ಕಾಲುವೆ ಬಂತು, ನನ್ನ ಕಾಲುವೆ ಬಂತು, ನನ್ನ ಕಾಲುವೆ ಬಂತು. ನಾನು ಓಡಾಡಲ್ಲ, ಓಡಾಡಲ್ಲ. ಅಮ್ಮ, ನಾನು ಓಡಾಡ್ತೀನಿ, ನಾನು ಓಡಾಡ್ತೀನಿ, ಓಡಾಡ್ತೀನಿ. ಏನಪ್ಪ ಇದೆ ಮನೆಗೆ? ಇದು ಹರಳೆಣ್ಣರ ಮಹಿಮೆ ಬುದ್ಧಿ. ಅವರು ಹುಟ್ಟಿದ್ದು ನೀರು ನಾನು ತಮಗೆ ತಂದುಕೊಟ್ಟೆ. ಹರಳಯ್ಯ ಮುಟ್ಟಿದ ನೀರೇ ಅಂದ್ರೆ ಅವರು ಪೂಜೆ ಮಾಡಿ ತೀರ್ಥ ಬುದ್ಧಿ. ಅದ್ಭುತ, ಅದ್ಭುತ. ಶಿವಶರಣರ ಮಹಿಮೆನೇ ಅದ್ಭುತ. ಸಮಯಕ್ಕೆ ಸರಿಯಾಗಿ ನಿನ್ನನ್ನು ಕಳುಹಿಸಿ ನನ್ನ ಜೀವವನ್ನು ಕಾಪಾಡಿದ ಆ ಮಹಾತ್ಮನ ಕಂಡು ನನ್ನ ಕೃತಜ್ಞತೆಯನ್ನು ಹೇಳಿಕೊಳ್ಬೇಕು. ನಡಿಯ ನಡಿ. ಸಂಗಮ ದೇವ, ಕೂಡಲ ಸಂಗಮ ದೇವ, ನಿಮ್ಮ ಶರಣರ ಸಂಗಮನೊಪ್ಪಿದೆನಯ್ಯ. ಕೂಡಲ ಸಂಗಮ ದೇವ. ನಿನ್ನನ್ನೇ ಹುಡುಕಿಕೊಂಡು ಬಂದೆ. ಇದೇನು ವಿಚಿತ್ರ ವರ್ತನೆ ನಿನ್ನದು? ಈ ಶೋಭಜನ ಗುಡಿಸಲಿಗೆ ಹೋಗಿ ಅವನ ಜೊತೆ ಸತ್ಯವನ್ನು ಬಯಸುವುದೇ? ಈ ಯಕ್ಷಿಣಿಗೆ ತೀಕ್ಷ್ಣ ಬುದ್ಧಿಯವನಾದ ನೀನು ಮಾರು ಹೋಗಬಹುದೇ? ಮಿತ್ರ ಮಂಚಣ್ಣ, ಈ ಮಹಾತ್ಮ ತಯಾರಿಸಿಕೊಟ್ಟ ಪಾದಕೆಗಳಿಂದ ನನ್ನ ಪಾಪ ರಾಶಿಯಲ್ಲೇ ಸುಟ್ಟೋದ್ರು ಅದು ಅರ್ಥವಾಗಿದೆ. ಕಂಡ ವೈದ್ಯರಲ್ಲಿ ಅಳೆದೆ. ಕೊನೆಗೆ ಈತ ಶಿವ ಪೂಜೆ ಮಾಡಿಕೊಟ್ಟು ತೀರ್ಥದಿಂದ ನನ್ನ ಕಾಲಿನ ರೋಗವೆಲ್ಲ ವಾಸಿಯಾಯಿತು. ಇಂಥ ಅದ್ಭುತ ಪವಾಡನ ಯಕಶ್ಚಿತ್ ಯಕ್ಷಿಣಿ ಅಂತ ಕರೀಬಹುದು. ಇದು ಶರಣರ ಮಹಿಮೆಯ ಸಂಕೇತ. ಮಹಿಮೆ? ನಿನಗೆ ಬುದ್ಧಿ ಪ್ರವಣೆ ಆಗಿದೆ. ಹಾಗಾದರೆ ರೋಗವನ್ನು ದೂರ ಮಾಡುವ ಪ್ರತಿ ವೈದ್ಯನು ಮಹಿಮಾವಂತನೇ ಇರಲಿ. ಈಗ ನೀನು ಮನೆಗೆ ಹಿಂದಿರು. ಆ ಬಸವಣ್ಣನಿಗೆ ಹೋದೆಯಾದರೆ ಪೂರ್ಣ ಹುಚ್ಚನಾಗುವೆ. ಅಷ್ಟಕ್ಕೂ ನೀನು ಅಲ್ಲಿಗೆ ಹೋಗಿ ಮಾಡುವುದಾದರೂ ಏನು? ಭೂಮಿಯನ್ನೇ ಸ್ವರ್ಗ ಶ್ರೇಷ್ಠತೆಗೆ ಏರಿಸ್ತಾ ಇರೋ ಆ ಮಹಾತ್ಮನ ಮಹಾಕಾರ್ಯದಲ್ಲಿ ಭಾಗಿಯಾಗಿ ನನ್ನ ವ್ಯರ್ಥ ಜೀವನವನ್ನು ಸಾರ್ಥಕ ಮಾಡಿಕೊಳ್ತೇವೆ. ಹಾಗಾದರೆ ಈ ಶೋಭಜನಿಗೆ ಸಾಷ್ಟಾಂಗ ಮಾಡಿ ಇನ್ನು ಆ ಬಸವಣ್ಣನಿಗೆ ಅಡಿಯಾಳಾಗಲು ಸಿದ್ಧನಿದ್ದೇನೆ.
ಜಿನೇಂದ್ರ, ನನ್ನ ಕಿವಿಯನ್ನು ನಾನೇ ನಂಬಲಾರೆ. ಯೋಚಿಸು ಮಿತ್ರ, ಕ್ಷಣಕಾಲ ಯೋಚಿಸು. ಕೃತಜ್ಞತೆಯ ಹುಮ್ಮಸ್ಸಿನ ಹುಚ್ಚಿನಲ್ಲಿ ಕಸದ ಕಡ್ಡಿಯಾಗಿ ತೇಲಬೇಡ. ಮಿತ್ರ ಮಂಚಣ್ಣ, ಅಂಧಕಾರ ತುಂಬಿದ್ದ ನನ್ನ ಬಾಳಿನಲ್ಲಿ ಸೂರ್ಯೋದಯವಾದಂತಾಗಿದೆ. ಹೃದಯ ಕರುಣಾಮೃತದಲ್ಲಿ ಮುಳುಗಿ ಎಲ್ಲರಂತೆಯೇ ನನ್ನಂತೆಯೇ ಎಲ್ಲರೂ ಎನ್ನುವ ಭಾವನೆ ಉಂಟಾಗ್ತಾ ಇದೆ. ಸಾಕು ನಿಲ್ಲಿಸು. ನನ್ನನ್ನು ಹುಚ್ಚನನ್ನಾಗಿ ಮಾಡಬೇಡ. ಉನ್ಮತ್ತನ ಜೊತೆಯಲ್ಲಿಯೇ ಇದ್ದು ಮುಂಬರುವ ಅನರ್ಥಗಳನ್ನು ತಡೆಯುವುದು ಮಿತ್ರನ ಪವಿತ್ರ ಕರ್ತವ್ಯವಾದ್ದರಿಂದ ಈ ವಿಚಿತ್ರ ಮೆರವಣಿಗೆಯಲ್ಲಿ ನಾನು ಭಾಗಿಯಾಗುತ್ತೇನೆ. ನಿಮ್ಮ ಶರಣರ ಸಂಗವ ಬಯಸಿದೆನ್ನಯ್ಯ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನಿಮ್ಮ ಶರಣರ ಸಂಗವ ನುಪ್ಪಿದೆನ್ನಯ್ಯ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಶರಣು ಬಸವೇಶ್ವರ. ಶರಣ ಪ್ರಭು. ಶರಣ. ಮಧುವರಸಯ್ಯ, ಈ ಬಡ ಭಕ್ತನ ಮನೆಗೆ ಬಂದದ್ದು ಕೂಡಲ ಸಂಗಮ ದೇವನ ಬಸವಣ್ಣ, ನಾನು ನೀಡಿದ ವಿಷಕ್ಕೆ ಪ್ರತಿಫಲವಾಗಿ ಅಮೃತವನ್ನೇ ಎರೆದು ನನ್ನನ್ನು ಕಾಪಾಡಿದಿರಿ. ಓ ಮಂಚಣ್ಣನವರು, ತಾವು ಈ ಭಕ್ತರ ಜೊತೆಯಲ್ಲಿ ಬಂದದ್ದು ಮಂತ್ರಿಯಾಗಿ, ಭಕ್ತನಾಗಲ್ಲ. ಮಹಾಮಂತ್ರಿಗಳು, ನಿಮ್ಮ ನೇತೃತ್ವದಲ್ಲಿ ವೈಪರೀತ್ಯಗಳು ನಡೆಯದಿರಲಿ ಎಂಬುದು ನನ್ನ ಕೋರಿಕೆ. ನಾನು ನೇತಾರನೆಂದೇ ಹೇಳಿಕೊಳ್ಳುವುದಿಲ್ಲ. ಈ ಶರೀರವೆಂಬ ರಥವನ್ನು ಆತ್ಮವು ನಡೆಸುತ್ತದೆ ಎನ್ನದೆ. ಆದ್ದರಿಂದ ಅವರವರ ಗತಿ ಅವರವರ ಅಧೀನದಲ್ಲಿಲ್ಲವೇ? ನನ್ನ ಮಿತ್ರನಿಗೆ ಸ್ಮೃತಿ ತಪ್ಪಿದೆ. ಅವನಿಗೆ ನೆರವಾಗಲು ಬಂದಿದ್ದೇನೆ. ಅತಿಥಿಗಳಾದ ತಾವು ಸುಖಾಸಿಗರ. ಬಸವಣ್ಣ, ಪರಮೇಶ್ವರನ ದಯೆಯಿಂದ ಈ ಶರಣರ ಮಹಿಮೆ ನನಗೆ ಅರ್ಥವಾಯಿತು. ಆದರೆ ನೀವೇ ಒಮ್ಮೆ ಹೇಳಿದಂತೆ ಸುಚಿತ್ತದಿಂದಲೆನ್ನ ಮನವು ನಿನ್ನ ನೆನೆಯಲ್ಲೆಲ್ಲದು ಎಂತಯ್ಯ ಎಂಬಂತೆ ನನಗಿನ್ನಾರು ಗತಿ, ನನಗಿನ್ನಾರು ಗತಿ. ಚಿಂತಿಸದೆ, ಸಂಗಮನಾಥನು ಎಲ್ಲವನ್ನೂ ನೆರವೇರಿಸುತ್ತಾನೆ. ದೇವರೇಕೆ ಕೃಪೆ ಇಡಬೇಕು? ದೇವನೇಕೆ ನನ್ನ ಮೇಲೆ ಕೃಪೆ ಇಡಬೇಕು? ತಾನೊಬ್ಬ ಪಾಪಿ. ದೈವ ಕೃಪೆಗೂ ಕೆಲವು ನಿಯಮಗಳು. ಮಾಡುವ ಭಕ್ತನ ಕಾಯ ಗಾಳಿಯ ಕಂಬದಂತಿರಬೇಕು. ಮೆಲ್ಲ ಮೆಲ್ಲನೆ ಹೊರಹೆತ್ತಿ ನೋಡಿದರೆ ಒಳಗೆ ಕಿಚ್ಚಿಲ್ಲದಂತಿರಬೇಕು. ನಿಜ. ಆದರೆ ನನ್ನ ದೀನತೆಯ ಗುರುತು ಏನಿದೆ ಎಂದು ಯೋಚಿಸುತ್ತಿದ್ದೇನೆ. ಸಂಗಪ್ಪ ನನ್ನ ದೇಹಕ್ಕೆ ತಂಪು ತಂದಾಗಿನಿಂದಲೂ ನನ್ನ ದೀನತೆಯ ಗುರುತಾಗಿ ನಾನೇನು ಮಾಡಲಿ ಎಂದು ಯೋಚಿಸುತ್ತಿದ್ದೇನೆ. ಸಂಗಪ್ಪ, ಇವರ ಮನಸ್ಸಿಗೆ ತಣಿವನ್ನುಂಟು ಮಾಡಲಾರೆಯ? ಅವ್ರಿಗೆ ನೋಡಿ ಶ್ರೀಮಂತರು, ರತ್ನದಂತ ಮಗಳವಳೆ. ಮಧುವರಸಯ್ಯ, ನಿಮಗೆ ನನ್ನ ಮಾರ್ಗದಲ್ಲಿ ಪೂರ್ಣ ನಂಬಿಕೆ ಇದೆಯೇ? ತನುಮನವೆಲ್ಲ ನಿಮಗೆ ಅರ್ಪಿತ ಬಸವಣ್ಣ. ನಿಮಗೆ ರತ್ನದಂತಹ ಮಗಳಿದ್ದ, ಭಕ್ತ ಶಿಖಾಮಣಿ ಹರಳೆಯನಿಗೆ ಸುಪುತ್ರನಿದ್ದ. ನೀವು ಸರ್ವದಾ ಶರಣರ ಸೇವೆಯಲ್ಲಿರಬೇಕೆಂದು ಬಯಸಿದರೆ ಇದಕ್ಕಿಂತ ಇನ್ನಾವ ಮಾರ್ಗಬೇಕು? ಏನು ನೀವು ಹೇಳುವುದಾದ್ರೂ ಏನು? ಅಂತ್ಯಜನ ಮಗನಿಗೆ ಬ್ರಾಹ್ಮಣ ವಧು. ನೋಡಿದೆಯಾ ಮಧುವರಸಯ್ಯ, ನಿನ್ನ ಮೂಢನಂಬಿಕೆ ನಿನ್ನೆಲ್ಲಿಗೆ ಹೋಯಿತು? ಸ್ವಪಚೋಪಿಯಾದರೆ ಶಿವಶರಣರೇ ಕುಲಜರಯ್ಯ. ಹೊಲಸು ತಿನ್ನುವವನೇ ವಲಯ, ಕೊಲ್ಲುವವನೇ ಮಾದಿಗ. ಕುಲವೇನು ಅವಂದಿರ ಕುಲವೇನು? ಸಕಲ ಜೀವಾತ್ಮಗಳಲ್ಲಿ ಲೇಸನೆ ಬಯಸುವ ಶಿವಶರಣರೇ ಕುಲಜರಯ್ಯ. ನಿಜ. ಆದರೆ ಪರಂಪರಾಗತವಾಗಿ ಬಂದ ಸದಾಚಾರ ಸದಾಶೀಲಗಳು, ರಕ್ತಗತವಾಗಿ ಬಂದಂತಹ ವಿದ್ಯೆ, ನಾರಿಗಳು ಇದನ್ನು ಉಪೇಕ್ಷಿಸಬಹುದೇ? ವ್ಯಾಸ ಬೋಯಕಿಯ ಮಗ, ಮಾರ್ಕಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪಯ್ಯ ಮಗ. ಕುಲವ ನರಸದಿರಿಂಭೋ, ಕುಲದಿಂದ ಮುನ್ನೇನಾದಿರಿಂಭೋ.
ಸಾಕ್ಷಾತ್ ಅಗಸ್ಯ ಕಬ್ಬಿನ, ದೂರ್ವಾಸ ಮಚ್ಚಿಗ, ಕಶ್ಯಪ ಕಮ್ಮಾರ, ಕೌಂಡಿಲ್ಯನೆಂಬ ಋಷಿ ಭೂಲೋಕವನ್ನೆಲ್ಲ ನಾಪಿತ ಕಾಡಿರಬಹುದು. ಹರಳಯ್ಯ, ನೀನೇನು ಹೇಳ್ತೀ? ಹಿತೋದ್ಧಾರ ಬಸವೇಶ್ವರರ ಇಚ್ಛೆ, ಸಂಗಮನಾಥನ ಇಚ್ಛೆ, ಇದಕ್ಕೆ ಪ್ರತಿಯಾಗಿ ನಾನು ವರ್ತಿಸಲಾರೆ ಪ್ರಭು. ಹಾಗೆಂದ ಮೇಲೆ ತುಡುಕಬೇಡ ಮಿತ್ರ. ವಿಪ್ರನಾಗಿ ಮನೋ ದೌರ್ಬಲ್ಯಕ್ಕೆ ಎಡೆಮಾಡಿಕೊಡಬೇಡ. ಬಸವರಾಜರೇ, ಮಂಚಣ್ಣ, ನನ್ನ ಮಗಳು ಅರಸನ ಉಪ್ಪರಿಗೆಯಲ್ಲಿ ಮೆರೆಯುವುದಕ್ಕಿಂತಲೂ ಭಕ್ತನ ಮನೆಯಲ್ಲಿ ತೊತ್ತಾಗಿರುವುದೇ ಲೇಸು ಎಂಬುದು ನನ್ನ ತೀರ್ಮಾನ. ನೂರಾರು ವರ್ಷಗಳಿಂದ ಬಂದಿರುವ ಕಾನೂನು ಕಟ್ಟಳೆಗಳನ್ನು ಕ್ಷಣ ಮಾತ್ರದಲ್ಲಿ ತಡೆಯುವುದನ್ನು ಸಮಾಜವಾಗಲಿ ಅರಸರಾಗಲಿ ಎಂದಿಗೂ ಒಪ್ಪುವುದಿಲ್ಲ. ನಾನೀಗಲೇ ಹೋಗಿ ಬಿಜ್ಜಳ ಮಹಾರಾಜರಿಗೆ ಈ ವಿಷಯವನ್ನು ತಿಳಿಸಿ ಮದುವೆಯನ್ನು ನಿಲ್ಲಿಸುತ್ತೇನೆ. ಅಷ್ಟರಲ್ಲಿ ಏನಾದರೂ ನಡೆದರೆ ನೀವಿಬ್ಬರು ಕಠೋರ ಶಿಕ್ಷೆಗೆ ಗುರಿಯಾಗುತ್ತೀರಿ. ಎಚ್ಚರಿಕೆ. ಬಸವಣ್ಣನವರೇ, ಇದಕ್ಕೆ ಪ್ರೇರೇಪಣೆ ನೀಡಿದ ನೀವು ಸಹ ಆರು ಮುನಿದು ಎಮ್ಮನೇನು ಮಾಡುವರು, ಊರು ಮುನಿದು ಎಮ್ಮನೆಂತು ಮಾಡುವರು. ಆನೆಯ ಮೇಲೆ ಓಹವನ ಶ್ವಾನ ಕಚ್ಚ ಬಂದಿದೆ. ಆರು ಮುನಿದು ಎಮ್ಮನೇನು ಮಾಡುವರು, ನಮ್ಮ ಕೂಡಲ ಸಂಗಯ್ಯ ನಿನ್ನ ಗುರುವೇ, ನನ್ನ ರಕ್ತ ಚೆಲ್ಲಿದರೂ ಸರಿ, ನಾನು ನನ್ನ ಈ ನಿರ್ಧಾರವನ್ನು ಇನ್ನೆಂದೂ ಬದಲಾಯಿಸುವುದಿಲ್ಲ. ರಾಜರ ಕೋಪಕ್ಕೆ, ಸಮಾಜದ ಆಗ್ರಹಕ್ಕೆ ಹೆದರದೆ ಈ ದೃಢ ನಿರ್ಧಾರಕ್ಕೆ ಬಂದಿದ್ದು ಈ ಯುಗಕ್ಕೆ ಮಹತಿ ಕೊಡುವ ಕ್ರಾಂತಿ. ಸರ್ವಜನ ಸಮತೆಯುಳ್ಳ ಸಮಾಜದ ಸ್ಥಾಪನೆಗೆ ಬುನಾದಿ ನಮ್ಮ ಕೂಡಲ ಸಂಗಮ ದೇವನ ಉಚ್ಚತರ ಸೇವೆ. ಜಯ ಜಯ ಭಂಡಾರಿ ಬಸವೇಶ್ವರ, ಜಯ ಜಯ ಪತಿತೋದ್ಧಾರಕ ಬಸವೇಶ್ವರ, ಜಯ ಜಯ ಪತಿತೋದ್ಧಾರಕ ಬಸವೇಶ್ವರ. ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಹಾಗೆಯೇ ನಿಮ್ಮ ಮನೋಧಾರ್ಯ, ಕರ್ತವ್ಯ ನಿಷ್ಠೆ, ಕಠೋರ ನಿಯಮ ಪಾಲನೆ ಎಲ್ಲರಿಗೂ ಮಾದರಿ ಎನಿಸಿದೆ. ಪ್ರಭು,
ಮನುವರಸೆಯನ್ನ ಮಾತು ಎಷ್ಟು ಕಠಿಣವೋ ನಿರ್ಧಾರವೂ ಅಷ್ಟೇ ಕಠಿಣ. ಬ್ರಾಹ್ಮಣನಾಗಿದ್ದಾಗ ಆದರ್ಶ ಬ್ರಾಹ್ಮಣ, ಶೈವನಾದ ಮೇಲೆ ಪರಮಶರಣ. ಸ್ನೇಹದಲ್ಲಿ ಅಂತ ಸ್ನೇಹ ಸೌಖ್ಯವನ್ನು ನನ್ನ ಜೀವಮಾನದಲ್ಲೇ ಮತ್ತೆಂದಿಗೂ ಕಾಣಲಾರೆ. ಅಯ್ಯೋ, ನನ್ನ ಬಾಯಿಂದಲೇ ಅವನದೇ ಆಜ್ಞೆಯನ್ನು ಬೇಡುವಂತಾಯಿತೆ. ವರ್ಣ ಸಂಕರದ ಅನಾಹುತದ ಜ್ವಾಲೆಗೆ ನನ್ನ ಮಿತ್ರ ಮಧುವರಸೆಯದೇ ಮೊದಲ ಆಹುತಿಯಾಗಬೇಕಾಗಿದೆ. ಸಮಾಧಾನ ಮಂಚಣ್ಣನವರೇ, ಸಮಾಧಾನ. ಏನು ಮಾಡುವುದು? ಯಾವುದೇ ರಾಜ್ಯವಾಗಲಿ ಶಾಸ್ತ್ರೋಕ್ತವಾಗಿ ಪರಿಪಾಲಿಸಲ್ಪಡಬೇಕು. ಸಮಸ್ತ ಜಾತಿಗಳಿಗೂ ಸಂರಕ್ಷಣೆಯನ್ನು ನೀಡುವುದು ನಮ್ಮ ಆದ್ಯ ಕರ್ತವ್ಯವಲ್ಲವೇ? ಈ ಕರ್ತವ್ಯ ನಿರ್ವಹಣೆಗೆ ಅಡ್ಡ ಬರುವವರನ್ನು ಶಿಕ್ಷಿಸುವಲ್ಲಿ ವೈಯಕ್ತಿಕ ಬಾಂಧವ್ಯವನ್ನು ತೊಡೆಯಬೇಕಷ್ಟೇ, ನೋವು ಎಷ್ಟೇ ಆಗಲಿ. ನನ್ನಂತೆಯೇ ಪ್ರಭುಗಳಿಗೂ ದುಃಖ ಪಡುವ ಪರಿಸ್ಥಿತಿ ಬಂದಿದೆ ಎಂದು ನನ್ನ ಮನಸ್ಸು ತವಕಗೊಂಡಿದೆ. ಏನು ನೀವು ನುಡಿಯುತ್ತಿರುವುದೇನು? ಮಹಾಪ್ರಭುಗಳಿಗೆ ಜಯವಾಗಲಿ. ಮಹಾಮಂತ್ರಿಗಳಾದ ಬಸವೇಶ್ವರರು ಸಂವಿಧಾನ ಸಂದರ್ಶನಕ್ಕಾಗಿ ತ್ವರೆಯಿಂದ ಬಂದಿದ್ದಾರೆ. ಕೂಡಲೇ ಅವರನ್ನು ಕರೆದುಕೊಂಡು ಬಾ. ಅಪ್ಪಣೆ. ಮಹಾಮಂತ್ರಿಗಳೇ, ನಮಗೂ ವಿಯೋಗದ ದುಃಖವು ಒದಗುವುದೆಂದು ಹೇಳಿದರಲ್ಲವೇ? ಪ್ರಭು, ಭೂಪಾಲರ ಚಿತ್ತ ಒಂದು ಕಡೆ ರಾಜನೀತಿ, ಪ್ರಜಾಕ್ಷೇಮ, ಸಮಾಜ ಬದ್ಧತೆ, ಇನ್ನೊಂದು ಕಡೆ ಕೇವಲ ಸ್ನೇಹ. ಈ ಕವಲದಾರಿಯಲ್ಲಿ ತಾವು ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬಹುದು. ತಾವು ಅನುಸರಿಸುವ ಮಾರ್ಗದ ಮೇಲೆ ಸಿಂಹಾಸನದ ಯಶಸ್ಸು ಅವಲಂಬಿಸಿದೆ. ಅದಕ್ಕೆ ಬಸವಣ್ಣನ ಮಾತೆಂಬ ಮುತ್ತಿನ ಹಾರವು ಕೊರಳಿಗೆ ಹಾಕಿದ ಉರುಳಾಗದಂತೆ ಪ್ರಭುಗಳು ಎಚ್ಚರವಾಗಿರಬೇಕೆಂದು ರಾಜಸೇವೆಯಲ್ಲೇ ಒಪ್ಪುಕೊಂಡ ನಾನು ಬೇಡಿಕೊಳ್ಳುತ್ತೇನೆ. ಪ್ರಭು ಪ್ರಭು ಪ್ರಭು, ಮತ್ತೊಮ್ಮೆ ಮಧುವರಸಯ್ಯ ಹರಳಯ್ಯನ ಜೀವದಾನ ಬೇಡಲು ಬಂದಿದ್ದೇನೆ. ಪ್ರಧಾನರೇ, ಗಳಿಗೆಗಳಿಗೂ ರಾಜಾಜ್ಞೆಯನ್ನು ಬದಲಿಸುವುದೆಂದರೆ ಅದು ಮಕ್ಕಳ ಮಾತೆಂದು ತಿಳಿದಿರೇನು? ಸಿಂಹಾಸನಕ್ಕೆ ನಾನು ದೀರ್ಘಕಾಲ ಸಲ್ಲಿಸಿರುವ ಸೇವೆಯನ್ನು ಸ್ಮರಿಸಿ ಈ ನನ್ನ ಕೋರಿಕೆಯನ್ನು ನೆರವೇರಿಸಬೇಕೆಂದು ಸನ್ನಿಧಾನದಲ್ಲಿ ಬೇಡುತ್ತೇನೆ. ಬಸವರಾಜರೇ, ಕಳಚುರಿ ರಾಜಮನೆತನವು ನಿಮ್ಮ ಕೃತಜ್ಞತೆಯ ಹಂಗಿನಲ್ಲಿ ಸಿಕ್ಕಿಬಿದ್ದಿಲ್ಲ. ನಿಮ್ಮ ಸೇವೆಗೆ ದ್ವಿಗುಣವಾಗಿ ಮುಮ್ಮಡಿಯಾಗಿ ಪುರಸ್ಕಾರಗಳನ್ನು ಕೊಟ್ಟಾಗಿದೆ. ಅಷ್ಟೇ ಏಕೆ, ನಿಮ್ಮ ಅನ್ಯಮತ ವಿಡಂಬನೆ, ವರ್ಣ ಸಂಕರ, ರಾಜದ್ರೋಹವನ್ನು ಸಹ ಇಲ್ಲಿಯವರೆಗೂ ಸಹಿಸಿದ್ದಾಗಿದೆ. ರಾಜದ್ರೋಹ? ಶಿವ ಶಿವ, ಶ್ರೀಮುಖದಿಂದಲೇ ಇಂತಹ ಆಪಾದನೆಗಳು ಬಂದ ಮೇಲೆ ನಾನಿನ್ಯಾರಲ್ಲಿ ಮನೆ ಹೋಗಬೇಕು? ಸಮಾಜದ ಕಟ್ಟಡವು ಪುರಾತನ ಕಾಲದಿಂದಲೂ ಬಹು ಸುಭದ್ರವಾಗಿ ಕಟ್ಟಲ್ಪಟ್ಟಿದೆ ಬಸವರಾಜ. ಆ ಅಡಿಪಾಯವನ್ನೇ ಅಲ್ಲಾಡಿಸುವ ನಿಮ್ಮ ಪ್ರಚಾರಕ್ಕೆ ಅವಕಾಶ ಮಾಡಿಕೊಡಲೇನು? ಮಹಾರಾಜ, ಮೇಲು ಕೀಳೆಂಬ ಮಾನವ ಕಲ್ಪಿತ ಭೇದಗಳಿಂದ ಸಮಾಜದ ಕಟ್ಟಡ ತತ್ತರಿಸುತ್ತಿಲ್ಲವೇ? ಸರ್ವಜನ ಸಮಾನತ್ವದಿಂದ ಮಾತ್ರ ಈ ಶ್ರೇಷ್ಠ ಹಿಂದೂ ಧರ್ಮವನ್ನು ಉಳಿಸಬಹುದೆಂದು ನಾನು ಮನಗಂಡಿದ್ದೇನೆ. ಗುರಿ ಏನೇ ಇರಲಿ, ನಿಮ್ಮ ಪ್ರಚಾರದಿಂದ ವ್ಯತಿರಿಕ್ತ ಪರಿಣಾಮ ಉಂಟಾಗಿದೆ ಎಂಬುದನ್ನು ಮರೆಯಬೇಡಿ. ಕಂಡವರಿಗೆಲ್ಲ ಲಿಂಗಧಾರಣೆಯ ಹಕ್ಕನ್ನು ಕೊಟ್ಟಿರಿ, ಲಿಂಗ ಧರಿಸಿದವರೆಲ್ಲ ಶರಣರೆಂದು ಘೋಷಿಸಿದೆ. ಕೇವಲ ಲಿಂಗಧಾರಣೆಯ ಮಾತ್ರದಿಂದ ಸ್ವಭಾವ ಸಿದ್ಧವಾದ ದುರ್ಗುಣಗಳು, ಪರಂಪರಾನುಗತವಾದ ದುರಾಚಾರಗಳು ಮಾಯವಾಗುವುದೆಂದೆಣಿಸಿದ್ದು ನಿಮ್ಮ ಹೃದಯ ವೈಶಾಲ್ಯದ, ಸೌಜನ್ಯ, ಸಾತ್ವಿಕ ಗುಣಗಳ ಸೂಚಕವೇ ಹೊರತು ವಾಸ್ತವಿಕ ಪರಿಸ್ಥಿತಿಯಲ್ಲ. ನಿಮ್ಮ ಅನ್ಯಮತ ವಿಡಂಬನೆಯಿಂದ ಸನಾತನರೆಲ್ಲರೂ ಉದ್ರಿಕ್ತರಾಗಿದ್ದಾರೆ. ದೇಶವೇ ಇಬ್ಬಾಗವಾಗಿ ಹಗೆತನದ ಮೋಡಗಳು ದಟ್ಟವಾಗಿ ಕವಿಯುತ್ತಿವೆ. ಅದು ಅಲ್ಲದೆ ಅಲ್ಲಲ್ಲಿ ನಿಮ್ಮ ಉತ್ಸಾಹ ಎಲ್ಲ ಮೀರಿ ಅನೀತಿ ಎನಿಸಿದೆ. ಅನೀತಿ? ಶಿವ ಶಿವ, ತನ್ನ ಮನವೆರಡು ಜಂಗಮಕ್ಕೆ ಕೊಡಿ ನೀವು. ವನಿತೆಯರ ಬೇಡೆ ಕೊಟ್ಟು ಮನ ಮುನಿಸಿಲ್ಲದೆ. ಛೆ, ಎಂತಹ ಬೋಧನೆ ಇದು! ಸಹ ಧರ್ಮಿಣಿಯನ್ನು ಸಹ ಜಂಗಮಕ್ಕೊಪ್ಪಿಸುವುದು ಇದು ಭಕ್ತಿ ಭಾವದ ಪರಾಕಾಷ್ಠೆಯಲ್ಲವೇ? ಶಿವನೇ ಜಂಗಮನಾಗಿ ಬಂದಾಗ ಏನನ್ನು ತಾನೇ ಕೊಡಲಾಗದು. ಹೃದಯ ಕತ್ತರಿ, ತುದಿನಾಲಿಗೆಯು ಬೆಲ್ಲ. ಪ್ರಧಾನವೇ,
ನೀವು ವಾಚಾಳರು, ನಾವು ಕೇವಲ ಆಳುವವರು, ಶಾಸ್ತ್ರಬದ್ಧರು. ನೀವು ಮಹಾಮಂತ್ರಿಗಳಾಗಿ ಮುಂದುವರಿಯಲಿಚ್ಛಿಸಿದರೆ ನೀವು ಶಾಸ್ತ್ರಬದ್ಧರಾಗಿರಬೇಕು, ನಮ್ಮ ಆಜ್ಞಾಬದ್ಧರಾಗಿರಬೇಕು. ಇಲ್ಲದೆ ಹೋದರೆ ಅಧಿಕಾರವನ್ನು ತೊರೆದು ಹೋಗಬೇಕು. ಪ್ರಭು, ಈ ಆಜ್ಞೆಗೋಸ್ಕರ ಬಹಳ ದಿನಗಳಿಂದ ಕಾಯುತ್ತಿದ್ದೆ, ಪರಿತಪಿಸುತ್ತಿದ್ದೆ. ಎಂದು ಸಂಸಾರ ದುಂದುಗ ಹೀಗುವುದು, ಮನದಲ್ಲಿ ಪರಿಣಾಮಬಹುದೆನೆಗೆಂದು ಕೂಡಲ ಸಂಗಮ ದೇವ, ಇನ್ನೆಂದೂ ಪರಮ ಸಂತೋಷಬಹುದೆನಗೆ, ಪರಮ ಸಂತೋಷಬಹುದೆನಗೆ. ಪ್ರಭು, ಈ ಸುವರ್ಣ ಪಂಜರದಿಂದ ಬಿಡುಗಡೆ ಮಾಡಿ ನನ್ನ ಮೇಲೆ ಕೃಪೆ ತೋರಿರುವೆ. ಇಂದಿಗೆ ಸಂಗಮನಾಥನು ತನ್ನ ಅವ್ಯಾಹತ ಸೇವೆಗೆ ನನ್ನನ್ನು ಬರಮಾಡಿಕೊಂಡಿದ್ದಾನೆ. ಪ್ರಧಾನರೇ, ನಿಲ್ಲಿ, ಯೋಚಿಸಿ, ಮತ್ತೊಮ್ಮೆ ಯೋಚಿಸಿ. ಅಹಿತಕರ ಕಾರ್ಯಕ್ಕೆ ದುಡುಕಬೇಡಿ. ತಾವು ನನ್ನನ್ನು ದ್ರೋಹಿ ಎಂದು ಜರೆದಿರಿ. ಸ್ವಾಮಿ ಭೃತ್ಯನಾದ್ದರಿಂದ ವಿಶಾಲ ದೈವ ಸಮೂಹವನ್ನು ವಿಪ್ಲವದಲ್ಲಿ ಕೈಬಿಟ್ಟು ಓಡಿ ಹೋಗುತ್ತಿದ್ದೇನೆ ಎಂದು ಶರಣರೇ ಆಪಾದಿಸುತ್ತಿದ್ದಾರೆ. ಈ ಕಾರ್ಮೋಡದಲ್ಲಿ ಸಂಗಮನಾಥನೇ ಬೆಳಕು ಚೆಲ್ಲಬೇಕು. ಅವನೇ ನನ್ನ ಆದ್ಯಂತ ನೆಲೆ. ನನಗೆ ಹೊರಡಲ ಪಡೆದು ಅರಸ ಮುನಿದರೆ ನಾರೊಳಗಿರಬಾರದಯ್ಯ, ಗಂಡ ಮುನಿದರೆ ಹೆಂಡತಿಯಾಗಿರಬಾರದಯ್ಯ. ಕೂಡಲ ಸಂಗಮ ದೇವ, ಜಂಗಮ ಮುನಿದರೆ ನಾನೆಂತು ಬದುಕುವೆನಯ್ಯ, ನಾನೆಂತು ಬದುಕುವೆ. ಬಸವರಾಜರೇ, ಹೋಗಿ ಸಮಾಧಾನ ಚಿತ್ತರಾಗಿ ಹೋಗಿ ನಿಮಗೊಲಿದ ದೇವನನ್ನು ಪೂಜಿಸಿರಿ. ಆದರೆ ನಿಮ್ಮ ಮರಣವನ್ನರಸಿ ಈ ಗೆಳೆಯನ ಮನಸ್ಸಿಗೆ ವ್ಯಾಕುಲವನ್ನುಂಟು ಮಾಡಲಿ. ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ. ಇದಕ್ಕಾರ ಅಳಕುವರು, ಇದಕ್ಕಾರ ಅಂಜುವರು. ಜಾತಸ್ಯ ಮರಣಂ ಧ್ರುವಂ ಎಂಬ ನಮ್ಮ ಕೂಡಲ ಸಂಗಮ ದೇವನು ಬರದ ಬರಹವ ತಪ್ಪಿಸುವರು. ಹರಿಬ್ರಹ್ಮಾದಿಗಳಿಗಳವಲ್ಲ. ಕಲ್ಯಾಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಬಸವೇಶ್ವರ ಗೆಳೆಯ, ಬಹುದಿನಗಳ ಬಾಂಧವ್ಯ ಕ್ಷಣ ಮಾತ್ರದಲ್ಲಿ ಹರಿದು ಹೋಯಿತು. ರಾಜನೆಂಬುವನು ಇನ್ನೆಂತಹ ಅಪರಾಧೀನನು. ಕೂರಲು ಶಾಸ್ತ್ರ, ಏಳಲು ಶಾಸ್ತ್ರ, ಉಣ್ಣಲು ಶಾಸ್ತ್ರ, ಮಲಗಲು ಶಾಸ್ತ್ರ. ತನ್ನದಲ್ಲ, ಮನು ತನ್ನದಲ್ಲ. ಹೃದಯದ ಕರೆಗೂ ಕಿವಿಗೊಡುವ ಸ್ವಾತಂತ್ರ್ಯವಿಲ್ಲ. ಬಸವೇಶ್ವರ ಗೆಳೆಯ. ಪ್ರಭು, ಸಮಾಧಾನ ಪ್ರಭು, ಸಮಾಧಾನ. ಅಕಟ ಕಟ ಮಾಚಿದೇವ್ರ ನಮ್ಮ ಬಸವಣ್ಣವ್ರ ಮಾತನ್ನ ಮಹಾರಾಜನ ಕಿವಿ ಮೇಲೆ ಹಾಕೊಂಡಿಲ್ಲ ಬುದ್ಧಿ. ಹೆಂಗಾದ್ರೂ ಮಾಡಿ ಉಳಿಸಿ ಬುದ್ಧಿ ನಮ್ ಗುರುಗಳನ್ನ. ಹೆಂಗಿರ್ತದಪ್ಪ? ಬಸವರಲ್ಲಿ ಬರ್ತಾವ್ರೆ, ಮಂತ್ರಿ ಪದವಿನೇ ಬಿಟ್ಟು ಹೊಂಟೋಗ್ತಾವ್ರೆ. ಎಂತ ಗತಿ ಬಂತಪ್ಪ ನಮ್ಮ ಲಿಂಗವಂತರಿಗೆ. ಸಂಗಪ್ಪ, ಸಾಕು, ಹೋಗು. ರೋಧಿಸುವುದು ವೀರಶೈವರ ಲಕ್ಷಣವಲ್ಲ. ಆಯ್ತು ಬುದ್ಧಿ. ಬಸವೇಶ್ವರ, ವೀರಶೈವ ಸಮೂಹದ ಆರ್ಥನಾದ ನಿಮಗೆ ಹೇಗೆ ತಾನೇ ಕೇಳಿಸಿತು? ನಿಮ್ಮ ಕಿವಿಯ ತುಂಬಾ ರಾಜಾಜ್ಞೆ ಎಂಬ ರಣದುಂಬೆಯ ಢಮಢಮ ನಾದವಿದೆ. ಅದರಿಂದಲೂ ಇಂದು ನಾನು ಮುಕ್ತನಾದೆ. ನನಗೆ ಇಂದು ಸ್ವಾತಂತ್ರ್ಯ ದೊರೆಯಿತು. ಶರಣರಿಗೆ ಪಾರತಂತ್ರ ಸ್ಥಿರವಾಯಿತು ಸ್ವಾಮಿ ಬಿಡುತ್ತೀರ ಅಂಜಿಕೆಯಿಂದ. ಆನೆ ಅಂಕುಶಕ್ಕಲ್ಲದೆ ಅಂಜುವುದೇ ಅಯ್ಯ, ಮಾನದ ಸಿಂಹದ ನಖವೆಂದು ಅಂಜುವುದಲ್ಲದೆ ಅನಿ ಬಿಜ್ಜಳಂಗಂಜುವುದೇ ಅಯ್ಯ. ಕೂಡಲ ಸಂಗಮ ದೇವ, ನೀವು ಸರ್ವ ಜೀವ ದಯಾಪಾರಿಯಾದ ಕಾರಣ ನಿಮಗಂಜುವೆನಲ್ಲದೆ
ಹಾಗಾದರೆ ಆ ಪಾಪಿ ಬಿಜ್ಜಳನ್ನು ನಿಮ್ಮ ಕ್ರೋಧಾಗ್ನಿಯಲ್ಲಿ ತಳಿಸಿ ಹೋಗುವನೇನೋ? ತನಗೆ ಮುನಿದವರಿಗೆ ತಾಮುನಿಯಬೇಕಯ್ಯ. ತನಗಾದರೇನು ಅವರಿಗಾದರೇನು? ತನುವಿನ ಕೋಪ ತನ್ನ ಹಿರಿತನದ ಕೋಪ, ಮನದ ಕೋಪ ತನ್ನ ಅರುಹಿನ ಕೋಪ. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡುವುದೇ ಕೂಡಲ ಸಂಗಮದೇವ. ದಯೆಯಿಲ್ಲದ ಧರ್ಮ ಯಾವುದಯ್ಯ, ದಯೆಯೇ ಬೇಕು ಸಕಲ ಪ್ರಾಣಿಗಳೆಲ್ಲರಲಿ. ದಯೆಯೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ, ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ. ಬಸವರಾಜೇಶ್ವರ, ಇದು ಶಿವಶರಣರ ಅಳೆವು ಉಳಿವುಗಳ ಪ್ರಶ್ನೆಯಾದ್ದರಿಂದ ನಾನು ನನ್ನ ಶಿವ ಸಾಕ್ಷಾತ್ಕಾರವನ್ನು ಆಹುತಿ ಕೊಟ್ಟಾದರೂ ಆ ಬಿಜ್ಜಳನನ್ನು ನಿಗ್ರಹಿಸಿ ವೀರಶೈವ ಸಿದ್ಧಾಂತವನ್ನ ಉಳಿಸುತ್ತೇನೆ. ಮಡಿವಾಳ ಮಾಚದೇವರಿಗೆ ಇಂತಹ ಅಂಧಕಾರ ಕವಿಯಿದೆ. ಕೂಡಲ ಸಂಗಮ ದೇವನ ಮಹಿಮೆಯನ್ನರಿತವರಾರು. ಈ ಭವದ ಕತ್ತಲೆಯಲ್ಲಿ ಅವನೊಬ್ಬನೇ ದಾರಿ ತೋರಲು ಸಮರ್ಥನು. ಇನ್ನೇನುಳಿದಿದೆ ಈ ಕಲ್ಯಾಣದಲ್ಲಿ? ನಾನು ಕಪ್ಪಡಿ ಸಂಗಮಕ್ಕೆ ಹೊರಟಿದ್ದೇನೆ. ನಾನಾಭವ ದುಃಖದಲ್ಲಿ ಜನಿಸಿದ ಪ್ರಾಣಿಯನಿಲ್ಲಿಗೆ ತಂದೆ, ಇನ್ನು ಹುಟ್ಟಲಾರೆನು ಇನ್ನು ಹೊಂದಲಾರೆನು, ಇನ್ನು ಹುಟ್ಟಲಾರೆನು ಇನ್ನು ಹೊಂದಲಾರೆನು. ಜನನ ಮರಣವೆಂಬೆರಡಕ್ಕೆ ಹೊರಗಾದೆನಯ್ಯ, ನೀವು ಹೇಳಿದ ಮಣಿಹವ ಮಾಡಿದೆ, ನೀವು ಹೇಳಿದ ಮಣಿಹವ ಮಾಡಿದೆ. ಇನ್ನು ನಿಮ್ಮೊಳಗೆ ಕೂಡಿಕೊಳ್ಳ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ನಿತ್ಯ ನಿರ್ಮಲನೇ ಕೂಡಲ ಸಂಗಮ ದೇವ, ನಿತ್ಯ ನಿರ್ಮಲನೇ ಕೂಡಲ ಸಂಗಮ ದೇವ, ನಿತ್ಯ ನಿರ್ಭಯನೇ